ಒಂದು ರೀತಿಯ ಸೇವೆಯೇ ಹೌದು. ಕರ್ತವ್ಯ ಸಲ್ಲಿಸುವವರು ಒಂದಿಷ್ಟು ಶಿಕ್ಷಕರು ಒಂದಿಷ್ಟು ಮಂದಿ ಇದ್ದಾರೆ. ಅಂತಹ ಸೇವಾ ರೂಪದಲ್ಲಿ ಕರ್ತವ್ಯದೊಂದಿಗೆ ಕೆಲಸದೊಂದಿಗೆ ಸೇವಾ ರೂಪದಲ್ಲಿ ದುಡಿದು ಸುಮಾರು 39 ವರ್ಷಗಳ ಕಾಲ ದುಡಿದು ಯಾವುದೇ ರೋಗಗಳು ಇಲ್ಲದೆ ನಿರೋಗಿಯಾಗಿ, ಯಾಕೆಂತಂದ್ರೆ ಈಗಿನ ಕಾಲದ ಘಟ್ಟದಲ್ಲಿ ಗೊತ್ತಿದೆ ನಿಮಗೆಲ್ಲರಿಗೂ, ಆದ್ರೂ ಕೂಡ ಅದ್ಭುತವಾದಂತಹ ಇನ್ನೂ ಒಂದು 10 ವರ್ಷ ಕೊಟ್ಟರು ಕೂಡ ದುಡಿಯುವಂತಹ ಮನಸ್ಥಿತಿಯಲ್ಲಿ ಇರುವಂತಹ 2 ಶಿಕ್ಷಕರನ್ನ ಇವತ್ತು ನಾವು ಬೀಳ್ಕೊಡ್ತಾ ಇದ್ದೇವೆ. ಅವರನ್ನ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಆದರಪೂರ್ವಕವಾಗಿ ಅಭಿಮಾನದಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಬಂದಂತ ಸರ್ವರನ್ನು ಕೂಡ ಸ್ವಾಗತಿಸಿ ಗೌರವಿಸಬೇಕು ಅಂತೇಳಿ ನಮ್ಮ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ರಾಧಾಕೃಷ್ಣ ರೈ ಅವರಲ್ಲಿ ವಿನಂತಿ ಮಾಡ್ತೇನೆ. ಅದರೊಂದಿಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಾದಂತಹ ಜಗಜ್ಜೀವನ್ ಶೆಟ್ಟಿ ಅವರು, ಮತ್ತೆ ನಮ್ಮ ಬಾಲರಾಜ್ ಶೆಟ್ಟಿ ಅವರು, ಹಾಗೆ ದುರ್ಗಾಪ್ರಸಾದ್ ರೈ ಕಲ್ಲೈ ಅವರು ಕೂಡ ಇದ್ರೆ ವೇದಿಕೆಯನ್ನ ಸೇರಿಕೊಳ್ಳಬೇಕು. ನಮ್ಮ ತಸ್ಮೈ ಶ್ರೀ ಗುರವೇ ನಮಃ. ನೆರೆದಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಬ್ಬರು ಗುರುಗಳ ಬೀಳ್ಕೊಡುಗೆಯ ಈ ಸಂದರ್ಭದಲ್ಲಿ ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ನಾನು ಈಗ 5ನೇ ತರಗತಿ ವಿದ್ಯಾರ್ಥಿನಿ. 4 ವರ್ಷ ಕಲಿಕೆಯ ಅವಧಿಯಲ್ಲಿ ನಾವು 4 ಜನ ಗುರುಗಳನ್ನು ಬೀಳ್ಕೊಡುಗೆ ಮಾಡಿ ಕಳಿಸಿದ್ದೇವೆ ಎನ್ನುವುದು ಅತ್ಯಂತ ಬೇಸರದ ಸಂಗತಿ. ಇಲ್ಲಿ ನೆರೆದಿರುವ ಜನಪ್ರತಿನಿಧಿಗಳು ಹಾಗೂ ಮಾಧ್ಯಮದ ಹಿರಿಯರಿಗೆ ನನ್ನದೊಂದು ವಿನಂತಿ. ನಮ್ಮ ಹರೇಕಳ ಶಾಲೆಗೆ ಇರುವ ಇತಿಹಾಸವನ್ನು ಗಮನದಲ್ಲಿ ಇಟ್ಟುಕೊಂಡು ದಯಮಾಡಿ ನಮ್ಮ ಶಾಲೆಗೆ ಶಿಕ್ಷಕರನ್ನು ನೇಮಿಸಿ. ಆ ಮೂಲಕ ಹರೇಕಳ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ನಮ್ಮ ಶಾಲೆಯನ್ನು ಉಳಿಸಿ ಊರಿನ ವಿದ್ಯಾರ್ಥಿಗಳ ಭವ್ಯ ಭವಿಷ್ಯವನ್ನು ರೂಪಿಸುವಲ್ಲಿ ಸಹಕರಿಸಿ ಎನ್ನುವ ಸದಾಭಿಲಾಷೆಯೊಂದಿಗೆ ನನ್ನನ್ನು 4 ವರ್ಷಗಳಲ್ಲಿ ಒಳ್ಳೆಯ ಪ್ರಜೆಯನ್ನಾಗಿ ರೂಪಿಸುವಲ್ಲಿ ಶ್ರಮವಹಿಸಿದ ಇಬ್ಬರು ಗುರುಗಳಿಗೂ ಶಿರಸ ನಮಿಸುತ್ತಾ, ಅವರಿಬ್ಬರ ಬಗ್ಗೆ ಹೇಳುವುದಾದರೆ ಅವರಿಬ್ಬರು ಗುರುಗಳು ನನ್ನ ಮಾತೃ ಸಮಾನರು. ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುಗಳು ಎನ್ನುವುದು ನಾಣ್ಣುಡಿ. ಆದರೆ ಈ ಶಾಲೆಗೆ ಬಂದ ಮೇಲೆ ನನಗೆ ತಿಳಿಯಿತು, ನಮ್ಮ ಶಾಲೆಯೇ ಮೊದಲ ಪಾಠಶಾಲೆ, ನಮ್ಮ ಗುರುಗಳೇ ಮೊದಲ ಗುರುಗಳು ಎಂದು. ತಾಯಿ ರೂಪದಲ್ಲಿರುವ ಇಬ್ಬರು ಗುರುಗಳಿಗೂ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮ ನಿವೃತ್ತ ಜೀವನ ಉಜ್ವಲವಾಗಲಿ ಎಂದು ದೇವರಲ್ಲಿ ಹಾರೈಸಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಯಾಚನರಾಗಿರುವ ಪೂಜಾ ಗುರುಗಳೇ ಹಾಗೂ ಹಿರಿಯರೆಲ್ಲರಿಗೂ ನಮಿಸುತ್ತಾ ಒಂದೆರಡು ಮಾತನಾಡಲು ಬಯಸುತ್ತೇನೆ. ನಮ್ಮ ಇಬ್ಬರು ಗುರುಗಳು ಬೀಳ್ಕೊಡುಗೆಯ ಈ ಸಂದರ್ಭದಲ್ಲಿ ಒಂದು ಕಡೆ ಸಂತಸ, ಇನ್ನೊಂದು ಕಡೆ ಬೇಸರ. ಸಂತಸ ಏಕೆಂದರೆ 2 ವರ್ಷಗಳ ನನಗೆ ಪುಸ್ತಕ ಪಾಠದಿಂದ ಜೀವನ ಪಾಠವನ್ನು ಕಲಿಸಿದ್ದಾರೆ ಎಂದು. ಬೇಸರ ಏಕೆಂದರೆ ಈ ಗುರುಗಳು ನಮಗೆ ಇನ್ನು ಪಾಠ ಮಾಡುವುದಿಲ್ಲ ಎಂದು. ಅದೇನೇ ಇದ್ದರೂ ನಿವೃತ್ತರಾಗುತ್ತಿರುವ ಇಬ್ಬರು ಗುರುಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಿಮ್ಮಿಬ್ಬರ ನಿವೃತ್ತ ಜೀವನ ಸುಖಮಯವಾಗಿ ಸಾಗಲಿ ಎಂದು ಶ್ರೀ ದೇವರಲ್ಲಿ ಬೇಡುತ್ತೇನೆ. ಮುಖ್ಯೋಪಾಧ್ಯಾಯರೇ, ಪೂಜನೀಯ ಗುರುವೃಂದದವರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ, ನಿಮಗೆಲ್ಲರಿಗೂ ನಾನು ಮಾಡುವ ಹೃತ್ಪೂರ್ವಕ ವಂದನೆಗಳು. ಇಂದು ನಮ್ಮ ಪ್ರೀತಿಯ ಇಬ್ಬರು ಶಿಕ್ಷಕರ ಬೀಳ್ಕೊಡುಗೆ ಕಾರ್ಯಕ್ರಮ. ಈ ದಿನದಂದು ಬೇಸರ ಕೊಡುವಂತಹ ದಿನ. ನನಗೆ ಎರಡನೇ ತರಗತಿಗೆ ಕ್ಲಾಸ್ ಟೀಚರ್ ಆಗಿದ್ದ ಲಕ್ಷ್ಮೀ ಟೀಚರ್ ಇವರು ನನಗೆ ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡುತ್ತಿದ್ದರು ಮತ್ತು ಪ್ರತಿಭಾ ಕಾರಂಜಿಯ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಉತ್ತೇಜನ ನೀಡುತ್ತಿದ್ದರು. ಹಾಗೆಯೇ ಸುಮಲತಾ ಟೀಚರ್ ಕೂಡ ಶಾಲೆಯಲ್ಲಿ ಎಲ್ಲ ಚಟುವಟಿಕೆಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ತಾವೇ ಮುಂದೆ ನಿಂತು ಮಾಡುವುದರೊಂದಿಗೆ ಪ್ರೇರಣೆ ನೀಡುತ್ತಿದ್ದರು. ಮತ್ತು ಉತ್ತಮ ಗುರುಗಳಾಗಿ ನಮಗೆ ತಿದ್ದಿ ಬುದ್ಧಿ ಶಿಕ್ಷಣ ನೀಡಿ ನಮಗೆ
ನಮ್ಮ ಭವಿಷ್ಯ ರೂಪಿಸುವಲ್ಲಿ ಸತತವಾಗಿ ಶ್ರಮವಹಿಸಿದ ಆದರಣೀಯ ಶಿಕ್ಷಕರಿಗೆ ನನ್ನ ಹೃದಯ ತುಂಬಿ ವಂದನೆಗಳು. ಬೀಳ್ಕೊಂಡಿರುವ ಇಬ್ಬರು ಶಿಕ್ಷಕಿಯರು ನನ್ನ ನೆಚ್ಚಿನ ಶಿಕ್ಷಕಿಯರು. ಇವರಿಬ್ಬರ ಪಾಠ ಪರಿಕಲ್ಪನೆ ಒಂದೇ ಆಗಿದೆ. ಲಕ್ಷ್ಮಿ ಟೀಚರ್ ಇವರು ನನಗೆ 5ನೇ ತರಗತಿಯಲ್ಲಿ ಕನ್ನಡ ಪಾಠವನ್ನು ಕಲಿಸುತ್ತಿದ್ದರು. ಇವರು ಒಳ್ಳೆಯ ಶಿಸ್ತುಗಾರರು, ಜೊತೆಗೆ ಎಲ್ಲ ಮಕ್ಕಳಿಗೆ ಶಿಸ್ತು ಕಲಿಸುತ್ತಿದ್ದರು. ಇವರು ಒಳ್ಳೆಯ ಟೀಚರ್ ಹೌದು, ಆದರೆ ನನಗೆ ಇವರನ್ನು ಕಂಡರೆ ತುಂಬಾ ಭಯ. ಅದಕ್ಕೆ ನಾನು ಇವರ ಹತ್ರ ಮಾತನಾಡುವುದೇ ಕಡಿಮೆ. ಸುಮಲತಾ ಟೀಚರ್ ಇವರು ನನಗೆ 6ನೇ ತರಗತಿಯಲ್ಲಿ ಕನ್ನಡ, ಇಂಗ್ಲಿಷ್ ಮತ್ತು ವಿಜ್ಞಾನ ಪಾಠಗಳನ್ನು ಕಲಿಸುತ್ತಿದ್ದರು. ಜೊತೆಗೆ ಇವರು 6ನೇ ತರಗತಿಯ ಶಿಕ್ಷಕಿಯೂ ಆಗಿದ್ದರು. ನನಗೆ ಪ್ರಬಂಧ ಸ್ಪರ್ಧೆಗೆ ಹೋಗಲು ತುಂಬಾ ಸಹಾಯ ಮಾಡಿದರು. ಇವರು ಪಾಠ ಮಾಡುವ ಮೊದಲು ಚೆನ್ನಾಗಿ ಮೌಲ್ಯ ಹೇಳಿಕೊಡುತ್ತಿದ್ದರು. ಇವರು ನನ್ನ ನೆಚ್ಚಿನ ಶಿಕ್ಷಕಿ. ಇಬ್ಬರು ನನ್ನ ಮುಂದಿನ ತರಗತಿಗೆ ಪಾಠ ಮಾಡಲು ಇಲ್ಲದಿರುವುದು ತುಂಬಾ ಬೇಸರದ ಸಂಗತಿ. ಇವರಿಬ್ಬರನ್ನು ನಾನು ಎಂದಿಗೂ ಮರೆಯಲಾರೆ. ಇವರಿಬ್ಬರ ಆಶೀರ್ವಾದವನ್ನು ಕೇಳಿ ನನ್ನ ಈ ಪುಟ್ಟ ಭಾಷಣವನ್ನು ಕೊನೆಗೊಳಿಸುತ್ತೇನೆ. ನಾನಿದ್ದು ಇಬ್ಬರು ಶಿಕ್ಷಕರ ಬೀಳ್ಕೊಡುವ ಸಮಾರಂಭದ ಬಗ್ಗೆ ಒಂದೆರಡು ಮಾತನಾಡು ಇಲ್ಲಿ ಬಂದು ನಿಂತಿರುವೆನು. ಬೀಳ್ಕೊಡುಗೆ ಎಂಬುದು ಒಂದು ದುಃಖದ ವಿಷಯ. ನನಗೆ ಇಬ್ಬರು ಶಿಕ್ಷಕರ ಜೊತೆ ಕಳೆದ ಕ್ಷಣಗಳು ಮರೆಯಲಾಗದು. ಸುಮಲತಾ ಟೀಚರ್ 6ನೇ ತರಗತಿಗೆ ತರಗತಿ ಶಿಕ್ಷಕರಾಗಿದ್ದರು. ಎಲ್ಲ ಪಾಠವನ್ನು ಚೆನ್ನಾಗಿ ಕಲಿಸಿಕೊಟ್ಟಿದ್ದಾರೆ. ಲಕ್ಷ್ಮಿ ಟೀಚರ್ 5ನೇ ತರಗತಿಗೆ ಕನ್ನಡ ಅಧ್ಯಾಪಕಿಯಾಗಿಯೂ ಎಲ್ಲ ಗುಣನಡತೆಗಳನ್ನು ಕಲಿಸಿದ್ದಾರೆ. ಶಿಕ್ಷಕರೆಂದರೆ ಅಸಂಖ್ಯಾತ ವಿದ್ಯಾರ್ಥಿಗಳ ಬೆಳವಣಿಗೆಯ ವಿವಿಧ ಹಂತಗಳ ಮೂಲಕ ಮಾರ್ಗದರ್ಶನ ನೀಡುವ ಮತ್ತು ಪ್ರಪಂಚದ ಮಾರ್ಗಗಳ ಬಗ್ಗೆ ಜ್ಞಾನೋದಯ ನೀಡುವ ತತ್ವಜ್ಞಾನಿ ಶಿಕ್ಷಕರು. ವಿದ್ಯಾರ್ಥಿಗಳ ಜ್ಞಾನ ಮತ್ತು ಕೌಶಲ್ಯ ಮಟ್ಟವನ್ನು ಮತ್ತು ಆತ್ಮವಿಶ್ವಾಸವನ್ನು ಸುಧಾರಿಸಲು ಸಹಾಯ ಮಾಡುತ್ತಾರೆ. ವಿದ್ಯಾರ್ಥಿಗಳು ಸಮಾಜದಲ್ಲಿ ಯಶಸ್ಸನ್ನು ಪಡೆಯಲು ಸರಿಯಾದ ಆಕಾರದಲ್ಲಿ ವಿದ್ಯಾರ್ಥಿಗಳನ್ನು ರೂಪಿಸುತ್ತಾರೆ. ಮಕ್ಕಳು ತಮ್ಮ ಪೋಷಕರನ್ನು ಹೊರತುಪಡಿಸಿ ಶಿಕ್ಷಕರೊಂದಿಗೆ ಇಡೀ ದಿನ ಹೆಚ್ಚಿನ ಸಮಯವನ್ನು ಕಳೆಯುತ್ತೇವೆ. ಮುಂದೆ ಮಕ್ಕಳು ನಿರುದ್ಯೋಗಿಗಳಾಗದೆ ಉದ್ಯೋಗಿಗಳಾಗಬೇಕೆಂದು ಮಕ್ಕಳ ಒಳ್ಳೆಯ ಮಾರ್ಗದರ್ಶನ ನೀಡುವ ಮೂಲಕ ಶಿಕ್ಷಕ ಸಮಾಜಕ್ಕೆ ಸೇವೆ ಸಲ್ಲಿಸುತ್ತೇವೆ. ವಿದ್ಯೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ವಿದ್ಯೆ ಹೊಂದಿದ್ದರೆ ಇವರಂತೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲರಿಗೂ, ನನ್ನ ಶಿಕ್ಷಕರಿಗೂ ಮತ್ತು ನನ್ನ ಎಲ್ಲ ಗೆಳೆಯತಿಯರಿಗೂ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನನ್ನ ಇಬ್ಬರು ನೆಚ್ಚಿನ ಶಿಕ್ಷಕಿಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಮೊದಲನೇದಾಗಿ ಫಸ್ಟ್ಗೆ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತಿನ ಇಷ್ಟೊಂದು ಅರ್ಥಪೂರ್ಣವಾದ ಇಂತಹ ಒಂದು ಸಂದರ್ಭದಲ್ಲಿ ನನಗೂ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಈಗ ನಾನು ಮೊದಲದಾಗಿ ಲಕ್ಷ್ಮಿ ಟೀಚರ್ ಬಗ್ಗೆ ಹೇಳ್ತೀನಿ. ಈಗನೇ ಒಬ್ಬ ಹುಡುಗ ಹೇಳಿ ಹೋದ ಏನಂದ್ರೆ, ನಾನು ಲಕ್ಷ್ಮಿ ಟೀಚರ್ ಹತ್ರ ಮಾತಾಡಲ್ಲ ಯಾಕಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ತರ ಕಾಣ್ತದೆ ಅಂತ. ಹೌದು, ಅದು ನಾನು ಆಲ್ರೆಡಿ ನಮ್ದು 7th ಸ್ಟ್ಯಾಂಡರ್ಡ್ ಫೆರವೆಲ್ ಇತ್ತು, ನಮಗೆ ಬೀಳ್ಕೊಡುವ ಸಮಾರಂಭ. ಅವತ್ತೂ ಕೂಡ ನಾನು ಹೇಳಿದ್ದೆ, ಅವ್ರು ಎಷ್ಟೇ ಹೊರಗಡೆ ಏನೋ ಒಂದು ಸ್ಟ್ರಿಕ್ಟ್ ಆಗಿ ಕಾಣ್ಬೋದು, ಗಂಭೀರವಾಗಿರ್ಬೋದು, ಆದ್ರೆ ಅದರ ಒಳಗೆ ಏನಿದೆ ಅಂದ್ರೆ ಪ್ರತಿಯೊಬ್ಬರು ಮಕ್ಕಳು ಶಿಸ್ತು ಕಲಿಬೇಕು. ಎಲ್ಲಿ ನಾನು ತುಂಬಾ ಫ್ರೀ ಆಗಿದ್ರೆ ತಲೆಗೆ ಹತ್ಬಿಡ್ತಾರ ಅಂತ ಅವರು ಫುಲ್ ಏನಾಗಿರ್ತಾರೆ, ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ. ಆದ್ರೆ ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಎಲ್ಲರಿಗೂ ಆ ವಿಷಯ ಗೊತ್ತುಂಟ ಇಲ್ವಾ ಅಂತ. ನಾವು ಆಲ್ರೆಡಿ ಈ ಒಂದು ಪ್ರೈಮರಿ ಏನ್ ಲೈಫ್ ಫೇಸ್ ಅನ್ನೋದಿದೆ ಅದನ್ನ ನಾವು ಕಳೆದುಕೊಂಡು ಹೋಗಿ ಆಗಿದೆ. ನಮ್ಗೆ ಈಗ ಗೊತ್ತಿದೆ ಅವರು ಯಾವ ತರ ಅಂದ್ರೆ ಅವರ ಪ್ರೀತಿ, ಸಹಕಾರ, ಮಾರ್ಗದರ್ಶನ ಇದೆಲ್ಲವೂ ಎಷ್ಟಿದೆ ಅಂತ. ನಿಮ್ಗೆಲ್ಲ ಈಗ ಆಗ್ಬೋದು ಸ್ಟ್ರಿಕ್ಟ್ ಅಂತ, ಆದ್ರೆ ಇಂತಹ ಒಂದು ಶಿಕ್ಷಕಿ ಪಡೀಲಿಕ್ಕೆ ನೀವೆಲ್ಲರೂ ಪುಣ್ಯ ಮಾಡಿರ್ಬೇಕು. ನಿಮ್ಮನ್ನೆಲ್ಲ ಏನ್ ಹೇಳ್ಬೋದು, ಅನ್ಲಕ್ಕಿ ಸ್ಟೂಡೆಂಟ್ಸ್ಗಳಂತ ಹೇಳ್ಬೋದು. ಯಾಕಂದ್ರೆ ಇಂತಹ ಇಬ್ಬರು ಶಿಕ್ಷಕಿಯರು ನಮ್ಗಿದ್ರು, ಆದ್ರೆ ಇನ್ನೆಷ್ಟೋ ಕೆಲವು ಮಂದಿಗೆ ಇಲ್ಲ. ಹಾಗಾಗಿ ಇನ್ನೊಂದೇನಂದ್ರೆ, ನಾನು ಫಸ್ಟ್ ಟೈಮ್ ಹೈಸ್ಕೂಲ್ಗೆ ಹೋದಾಗ ನನಗೆ ಫಸ್ಟ್ ಸಿಕ್ಕಿದಂತ ಒಂದು ಅಂದ್ರೆ ಅಪ್ರಿಷಿಯೇಟ್ಸ್ ಏನಿದೆ ಅಂದ್ರೆ, ನಾನು ಬೆಳಗ್ಗೆ ಪ್ರೇಯರ್ ಟೈಮಲ್ಲಿ ನಮ್ಗೆ ಏನಿರ್ತದೆ ವಾರ್ತೆ ಓದೋದು ಅಥವಾ
ಚಿಂತನೆಗಳನ್ನು ಓದುದು ಈ ತರ ಎಲ್ಲ ಇರ್ತದೆ. ಆಗ ನಾನು ಫಸ್ಟ್ ಟೈಮ್ ಹೈಸ್ಕೂಲ್ಗೆ ಹೋದಾಗ ಅದನ್ನು ಒಂದು ಚಿಂತನೆಯನ್ನು ಓದಿದಾಗ ಶಿವಕುಮಾರ್ ಸರ್ ಏನ್ ಮಾಡ್ತಾರೆ ಅಂದ್ರೆ ಅಪ್ರಿಶಿಯೇಟ್ ಮಾಡ್ತಾರೆ, ನನ್ನಲ್ಲೂ ಬಂದು ಮಾಡ್ತಾರೆ. ಅದೇ ರೀತಿ ಬೇರೆ ಕ್ಲಾಸಲ್ಲಿ ಎಲ್ಲ ಹೋಗಿ ಮಾಡ್ತಾರೆ. ಏನಂದ್ರೆ ಅವಳ ಉಚ್ಚಾರ ಆಗಿರ್ಬೋದು, ಅವಳು ಮಾತನಾಡುವಾಗ ಆ ಲಾ ಲಾ ಅದು ಅಷ್ಟು ಎಲ್ಲ ಮಕ್ಕಳಲ್ಲಿ ಏನಿರಲ್ಲ, ಸರಿಯಾಗಿರಲ್ಲ. ಆದ್ರೆ ಅವಳಲ್ಲಿ ನೋಡಿ ಸ್ವಲ್ಪ ಇದೆ ಅಂತ ಇಡೀ ಕ್ಲಾಸ್ ಎದುರಿಗೆ ನಂಗೆ ಏನ್ ಮಾಡ್ತಾರೆ, ಅಪ್ರಿಶಿಯೇಟ್ ಮಾಡ್ತಾರೆ. ನಾನು ಇನ್ನೂ ಮರೀಲಿಲ್ಲ, ಯಾಕಂದ್ರೆ ಹೈಸ್ಕೂಲ್ಗೆ ಹೋದಾಗ ಅದೇ ನನ್ ಫಸ್ಟ್ ಅಪ್ರಿಶಿಯೇಟ್ ಆಗಿತ್ತು. ಅವ್ರು ಮೇ ಬಿ ನನಗೆ ಅಪ್ರಿಶಿಯೇಟ್ ಮಾಡಿರ್ಬೋದು, ಆದ್ರೆ ಅದರ ಹಿಂದೆ ಕಾಣದ ಕೈ ಅದು ಲಕ್ಷ್ಮಿ ಟೀಚರ್ ಅದಂತ ಹೇಳ್ಬೋದು. ಈಗಲೂ ನಾನು ನಿಜವಾಗ್ಲೂ ನಂದು ಏನಾದ್ರೂ ನನ್ನ ಉಚ್ಚಾರಗಳು ಸರಿ ಇದೆ ಅಂದ್ರೆ ಅದಕ್ಕೆ ಅವರೇ ಕಾರಣ. ಪ್ರತಿ ಸಲ ನಾನು ಪ್ರೈಮರಿಯಲ್ಲಿ ಭಾಷಣ ಮಾಡಿ ಹೋದಾಗ, ನೋಡು ಇವತ್ತು ಲಾ ತಪ್ಪು ಮಾಡಿದೆ, ಇನ್ನೊಮ್ಮೆ ಹಾಗೆ ಮಾಡಬೇಡ ಅಂತ ಹೇಳ್ತಾ ಇದ್ರು. ಆಗ ಅದು ಏನೊಂದು ಭಯ ಇರ್ತದೆ ನನಗೆ, ನೆಕ್ಸ್ಟ್ ಟೈಮ್ ನಾನು ಮಾಡಬಾರ್ದು, ನಾನು ಸರಿ ಮಾತಾಡಬೇಕು, ಸರಿ ಉಚ್ಚಾರಣ ಮಾಡ್ಬೇಕಂತ. ಇವತ್ತು ನಾನು ಸರಿ ಉಚ್ಚಾರ ಮಾಡ್ತಿದ್ರೆ ಅದಕ್ಕೆ ಲಕ್ಷ್ಮಿ ಟೀಚರೇ ಕಾರಣ. ನಿಜವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪಾಪ ಅವ್ರ ಮುಖ ನೋಡುವಾಗ ಇವತ್ತು ಬೇಜಾರಾಗ್ತಿದೆ. ಏನಿರಲಿ, ನಮಗೆ ಉತ್ತಮವಾಗಿ ಕನ್ನಡ ಅಂತ ಬಂದಾಗ ಎಷ್ಟಾಗ್ತದೆ ಅಷ್ಟು ನನಗೆ ಅವರ ಕನ್ನಡ ಕ್ಲಾಸ್ ಅಂದ್ರೆ ಇಷ್ಟ. ಯಾಕಂದ್ರೆ ಗ್ರಾಮರ್ ಅನ್ನು ಎಷ್ಟು ಪರ್ಫೆಕ್ಟ್ ಆಗಿ ಅವರು ನಮಗೆ ಹೇಳಿಕೊಡ್ತಿದ್ರಂದ್ರೆ ಇವತ್ತಿಗೂ ಕೆಲವೊಮ್ಮೆ ಕ್ಲಾಸಲ್ಲಿ ನಾನು ಬಂದಾಗ ನನ್ನ ಫ್ರೆಂಡ್ಸ್ ಹತ್ರ ಹೇಳ್ತೀನಿ, ಈ ಗ್ರಾಮರ್ ನೆನ್ಪುಂಟ ಲಕ್ಷ್ಮಿ ಟೀಚರ್ ಕಲಿಸಿಕೊಟ್ಟದ ಅಂತ. ತುಂಬಾ ಖುಷಿ ಇದೆ. ನಿಜವಾಗ್ಲೂ ಮತ್ತೊಮ್ಮೆ ಧನ್ಯವಾದಗಳು ಟೀಚರ್. ಅದೇ ರೀತಿ ಇನ್ನು ಸುಮಲತಾ ಟೀಚರ್ ಬಗ್ಗೆ ಹೇಳ್ಬೇಕಂದ್ರೆ, ಟೀಚರ್ ಹೇಳ್ಬೇಕಾ ಬೆಸ್ಟ್ ಫ್ರೆಂಡ್ ಹೇಳ್ಬೇಕಂತ ಗೊತ್ತಿಲ್ಲ ನನಗೆ. ಬಿಕಾಸ್ ಅಷ್ಟು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ ಪ್ರತಿಯೊಂದು ವಿಷಯದಲ್ಲೂ. ಇವತ್ತು ಭಾಷಣ ಅಂತ ಬಂದಾಗ ರಫೀದ್ ಇದ್ದಾಳೆ ಅಂತ ಹೇಳ್ತಾರೆ ಟೀಚರ್ಸ್ನವರು, ಅದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಹೌದು, ನನಗೆ ಅಂದರೆ ಪ್ರೈಮರಿಯಲ್ಲಿ 3ನೇ 4ನೇ ಕ್ಲಾಸಲ್ಲಿ ಇರುವಾಗ ಕೌಶಲತಾ ಟೀಚರ್, ಪ್ರೇಮ ಟೀಚರ್ ಹೋಗು ಭಾಷಣ ಮಾಡುವಂಥ ಧೈರ್ಯ ಕೊಟ್ಟಿದ್ದೌದು. ಆದರೆ ಈ ಕೊರೋನಾ ಆದಮೇಲೆ ನನಗೆ ಆ ಭಾಷಣ ಮಾಡುವ ಏನೊಂದು ಕಲೆ ಇದೆ ನೋಡಿ, ನಾನು ಬಂದು ಎದುರುಗಡೆ ನಿಂತ್ಕೊಂಡು ಮಾತಾಡೋದು ಅದೆಲ್ಲ ಆಲ್ರೆಡಿ ಹೋಗಿತ್ತು. ಅದಕ್ಕೆ ಮತ್ತೊಮ್ಮೆ ನಾನು ಹೇಗಿದ್ದೆ ಮೊದಲು ಅದೇ ಥರ ಆ ಒಂದು ಕೊರೋನಾದ ಟೈಮ್ ಆದ ನಂತರ ನಾನು ಅದೇ ಥರ ಪ್ರಿಪೇರ್ ಮಾಡಿದ್ದು ನನಗೆ ಸುಮಲತಾ ಟೀಚರ್ ಇನ್ನೂ ನೆನಪಿದೆ. ಆ ಒಂದು ಪ್ರತಿಭಾ ಕಾರಂಜಿ, ಹೌದು ನಾನು ಜಿಲ್ಲಾ ಮಟ್ಟ ತನಕ ಪ್ರತಿಭಾ ಕಾರಂಜಿಯಲ್ಲಿ ಹೋಗಿದ್ದೆ. ತುಂಬ ಸಪೋರ್ಟಿವ್. ಅವರಿಗೆ ಸ್ಕೂಲಲ್ಲದೆ ಅವರ ಪರ್ಸನಲ್ ಲೈಫಲ್ಲಿ ಕೂಡ ತುಂಬ ಬ್ಯುಸಿ ಇರ್ತಿದ್ರು. ಆದರೂ ಕೂಡ ಪಾಪ ನನಗೆ ಏನು ಟಾಪಿಕ್ ಕೊಟ್ಟಿದ್ರು ನೋಡಿ ಭಾಷಣ ಮಾಡ್ಲಿಕ್ಕೆ ಅಂತ, ಅದನ್ನು ಬರೆದು ತಗೊಂಡು ಬಂದು ಪ್ರತಿ ಸಾರಿ ಕಲ್ತಿಯಾ ಅಂತ ಮತ್ತೆ ಮತ್ತೆ ರಿಮೈಂಡ್ ಮಾಡಿಕೊಂಡು ನಾನೊಂದು ಯಾವಾಗಲೂ ಹೋಗುವಾಗ ಯಾಕೆ ಇನ್ನೂ ತುಂಬ ಪ್ರಿಪೇರ್ ಮಾಡ್ತಾ ಹೋಗ್ತಿದ್ದೆ. ಯಾಕಂದ್ರೆ ನನ್ಗಲ್ಲದಿದ್ರು ನನಗೆ ಸಪೋರ್ಟ್ ಮಾಡಿದಂತ ಅಥವಾ ಇವಳು ಈ ಲೆವೆಲ್ಗೆ ಬರ್ತಾಳೆ ಅಂತ ಏನೊಂದು ಕನಸು ಕಟ್ಟಿರ್ತಾರೆ ನೋಡಿ ಇಂತಹ ಟೀಚರ್ಸ್ಗಳು. ಇವರಿಗೋಸ್ಕರ ನಾನು ಆದ್ರೂ ಬರಬೇಕು ಅನ್ನೋ ಒಂದು ಹುಮ್ಮಸ್ಸು ನನ್ನಲ್ಲಿ ಆ ಟೈಮಲ್ಲೆಲ್ಲ ಹುಟ್ಟಿತ್ತು. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇಂಗ್ಲಿಷ್ ಗ್ರಾಮರ್ ಕೂಡ ಇವತ್ತು ಇಂಗ್ಲಿಷ್ ಗ್ರಾಮರ್ ನನಗೆ ಫಸ್ಟಿಂದನೇ ಕಲಿಸಿದಂದ್ರೆ ಸುಮಲತಾ ಟೀಚರ್. ಇವತ್ತು ತುಂಬ ಅವರ ಕಣ್ಣಲ್ಲಿ ನೀರೇ ಬರ್ತಿದೆ. ಇವತ್ತು ಕೂಡ ತುಂಬ ಪ್ರೀತಿ ಇದೆ ಅವರಿಗೆ, ಇಲ್ಲಿರುವ ಯಾವುದೇ ಒಂದು ಶಿಕ್ಷಕರಿಗಾಗ್ಬೋದು. ಪ್ರೈಮರಿ ಬಿಟ್ಟು ಇನ್ನೇನು ಹೈಸ್ಕೂಲ್ಗೆ ಹೋಗ್ಲಿಕ್ಕಿರುವ ಆ ಒಂದು ವಾರದಲ್ಲಿ ಒಂದು ಮಾತು ಹೇಳ್ತಾರೆ, ನಮಗೂ ಒಂದು ಆಸೆ ಇರ್ತದೆ ಏನಂದ್ರೆ ಹೈಸ್ಕೂಲ್ಗೆ ಹೋದ್ಮೇಲೆ ಇಲ್ಲಿಂದ ಹೋದ ಸ್ಟೂಡೆಂಟ್ಸ್ಗಳು ಕೂಡ ಡಿಸ್ಟಿಂಕ್ಷನ್ ಅಲ್ಲಿ ಕಾಣಬೇಕು ಅಂತ. ಈಗ ನನ್ಗಿರೋದು ಅದೇ ಒಂದು, ನಿಮ್ಮೆಲ್ಲರ ಆಸೆ ಅಂತೆ ನನಗೂ ಏನಾಗ್ಬೋದು, ನನ್ನ ಒಂದು ಇನ್ನು ಹೈಸ್ಕೂಲಲ್ಲಿರುವಂತಹ ಈ ಒಂದು ವರ್ಷದಲ್ಲಿ ನಾನು ಇನ್ನೂ ಏನಾಗಬೇಕು, ಮುಂದೆ ಬರಬೇಕು. ನೀವು ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆ ಭರವಸೆಗಳನ್ನು ನಾನು ಈಡೇರಿಸಬೇಕಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆಗಿರ್ಬೋದು ಎಲ್ಲದರಲ್ಲಿ ಕೂಡ ಸರಿಯಾದ ಒಬ್ಬರು ಟೀಚರ್ ಸಿಕ್ಕಿಬಿಟ್ರೆ ಹೇಗೂ ಬರ್ಲಿಕ್ಕೂ ಸಾಧ್ಯ ಇದೆ ಅಂತ ಹೇಳಲಿಕ್ಕೆ ಕಳೆದ ವರ್ಷ ತಾಲೂಕು ಮಟ್ಟದ ವಿದ್ಯಾರ್ಥಿ ಸಾಹಿತ್ಯ ಸಮ್ಮೇಳನದಲ್ಲಿ ಪ್ರಥಮ ಅಧ್ಯಕ್ಷರು ಇವಳು ಫಾತಿಮಾ ರಫೀದಾ, ತಾಲೂಕುದ ಅಧ್ಯಕ್ಷರು. ಹಾಗಾಗಿ ಅಷ್ಟೊಂದು ಬ್ರಿಲಿಯಂಟ್ ವಿದ್ಯಾರ್ಥಿಗಳನ್ನ ಆ ಮಕ್ಕಳನ್ನ ತಯಾರು ಮಾಡಬೇಕು ಅಂತಂದ್ರೆ ಇಂತಹ ಒಬ್ರು ಟೀಚರ್ ಇದ್ರೆ ಮಾತ್ರ ಸಾಧ್ಯ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಟೀಚರ್ಸ್ನವರು. ವಿಶೇಷವಾಗಿ ನಿಮ್ಮ ಮುಂದೆನೆ ಮಾತನಾಡಿದಂತ ಫಾತಿಮಾ ರಫೀದಾ ಅವರಿಗೆ ವಂದನೆಗಳು. ಎಲ್ಲ ಮಕ್ಕಳಿಗೆ ಧನ್ಯವಾದಗಳು. ಇದೀಗ ಶಿಕ್ಷಕರ ಪರ ಹೇಳ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೇನೆ. ಯಾಕೆ ಹೇಳಿದ್ರೆ ನಮ್ಮದೇ ಸ್ಟೂಡೆಂಟ್ ಇಲ್ಲಿಂದ ಬಂದು ಕೆಳಗೆ ನಮ್ಮ ಶಾಲೆಗೆ ಸೇರಿದಂತಹ ರಫೀದಾರವರು ಎಲ್ಲ ಹೇಳಿದ್ದಾಳೆ, ನಮ್ಗೆ ಯಾವ ರೀತಿಯ ಒಂದು ಅಡಿಪಾಯವನ್ನು ಹಾಕಿದ್ದಾರೆ, ಆ ಅಡಿಪಾಯದಲ್ಲಿ ನಾವು ಏನು ಇವತ್ತು ಆ ಮಕ್ಕಳು ಕಲಿತಾರೆ ಎಂಬುದಕ್ಕೆ ಪ್ರಾಥಮಿಕ ಶಾಲೆಯ ಒಂದು ಉದಾಹರಣೆ. ಯಾಕೆ ಹೇಳಿದ್ರೆ ಎಲ್ಲಿ ಪ್ರಾಥಮಿಕ ಶಾಲೆಯ ಒಂದು ವಿದ್ಯಾಭ್ಯಾಸ ಗಟ್ಟಿ ಇರ್ತದೋ ಅಲ್ಲಿ ಆ ಹೈಸ್ಕೂಲಲ್ಲಿ ಆ ವಿದ್ಯಾರ್ಥಿಗಳು ಖಂಡಿತ ಅದನ್ನು ಮುಂದೆ ತರಲು ಅವರು ಪ್ರಯತ್ನಿಸಲು ಸಾಧ್ಯ.
ಇನ್ನು ನಾನು ನಮ್ಮ ಶಾಲೆಯಲ್ಲಿ ಇವತ್ತು ನಾವು ಏನು ಗುರುತಿಸಿಕೊಂಡಿದ್ದೇವೆ ಅಂತ ಹೇಳಿದ್ರೆ ಮಕ್ಕಳ ಸಂಖ್ಯೆ ಇದೆ. ನಮಗೆ ಮಕ್ಕಳ ಸಂಖ್ಯೆ ಇದ್ದರೂ ಕೂಡ ನಮಗೆ ಶಿಕ್ಷಕರು ಬೇಕು. ಪ್ರಾಥಮಿಕ ಶಾಲೆಗೂ ಶಿಕ್ಷಕರು ಬೇಕು, ಹೈಸ್ಕೂಲಿಗೂ ಕೂಡ ಶಿಕ್ಷಕರು ಬೇಕು. ಆದರೆ ಈ ಒಂದು ನೆಲೆಯಲ್ಲಿ ನಾನು ಏನು ಹೇಳುತ್ತೇನೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗೆ ಇವತ್ತು ಗೆಸ್ಟ್ ಟೀಚರ್ ಅನ್ನು ಕೊಡ್ತಾರೆ, ಆದ್ರೆ ಅನುದಾನಿತ ಶಾಲೆಗೆ ಕೊಡ್ತಾ ಇಲ್ಲ. ಇದು ಒಂದು ಬೇಸರ. ನಮ್ಗೆ ನೇಮಕಾತಿ ಕೂಡ ಆಗ್ತಾ ಇಲ್ಲ ಒಂದು ಕಡೆಯಲ್ಲಿ, ಇನ್ನೊಂದು ನಮ್ಗೆ ಗೌರವ ಶಿಕ್ಷಕರನ್ನು ಕೂಡ ಕೊಡ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಕೊಡ್ತಾರೆ, ಅನುದಾನಿತ ಶಾಲೆಗೆ ಕೊಡ್ತಾ ಇಲ್ಲ. ಯಾಕೆ ಮಕ್ಕಳಿರುವ ಶಾಲೆಗೆ ನಮ್ಗೆ ಯಾಕೆ ಅವರು ಗೆಸ್ಟ್ ಟೀಚರ್ ಅನ್ನು ಕೊಡ್ತಾ ಇಲ್ಲ ಎಂಬುದು ನನ್ಗೆ ಗೊತ್ತಿಲ್ಲ. ಆದರೆ ಇನ್ನು ಮುಂದಕ್ಕೆ ಇದನ್ನೊಂದು ಎಲ್ಲರೂ ಗಮನಿಸಿಕೊಂಡು ಮುಂದಕ್ಕೆ ಅನುದಾನಿತ ಶಾಲೆಯಲ್ಲಿ ಮಕ್ಕಳಿದ್ರೆ ನಮಗೂ ಕೂಡ ಶಿಕ್ಷಕರು ಬೇಕೇ ಬೇಕು. ಯಾಕೆ ಹೇಳಿದ್ರೆ ಇದಕ್ಕೆ ಯಾಕೆ ಬೇಕು ಅಂತ ಹೇಳಿದ್ರೆ, ಇವತ್ತು ಶಿಕ್ಷಣವು ಸರ್ವ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಸಾಗಬೇಕೆಂದ್ರೆ ಮಗು ಚೆನ್ನಾಗಿ ಕಲಿಬೇಕಂತ ಹೇಳಿದ್ರೆ ಪ್ರತಿಯೊಂದು ತರಗತಿಯು ಪ್ರತಿಯೊಂದು ಪಾಠಕ್ಕೂ ಕೂಡ ಶಿಕ್ಷಕರು ಬೇಕೇ ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೇನೆ. ಇನ್ನು ನಾನು ನೆಕ್ಸ್ಟ್ ವಿಷಯಕ್ಕೆ ಏನು ಬರುವುದಂತ ಹೇಳಿದ್ರೆ, ನಮ್ಮಲ್ಲಿ ಈ ಒಂದು ಸಮಾರಂಭದ ಪ್ರಮುಖವಾದಂತಹ ವ್ಯಕ್ತಿ ಲಕ್ಷ್ಮಿ ಟೀಚರ್ ಮತ್ತೆ ಸುಮಲತಾ ಟೀಚರ್. ಅವರು ಯಾವತ್ತೂ ಕೂಡ ನಮ್ಗೆ ಫ್ರೆಂಡ್ಲಿ ಆಗಿಲ್ಲ ಇದೆ ಅಂತ ಹೇಳಿದ್ರೆ, ಅದು ತಾಯಿ ತನ್ನ ಮಗುವಿಗೆ ಯಾವ ರೀತಿಯ ಒಂದು ಶಿಕ್ಷಣ ಕೊಡ್ತಾರೆ ಅದೇ ರೀತಿ ಅವರ ಗುಣಗಳು ಹೇಳ್ಬೇಕಾಗಿಲ್ಲ. ಎಲ್ಲರೊಂದಿಗೆ ಅನೋನ್ಯತೆ ಇರುವಂತದ್ದು, ಪ್ರೀತಿ, ಔದಾರ್ಯ ಎಲ್ಲವೂ ಕೂಡ ಈ ಶಾಲೆ ಅವರನ್ನು ಗುರುತಿಸಿಕೊಂಡಿದೆ. ನಾವು ಬಾಯಲ್ಲಿ ಹೇಳ್ಬೇಕಾಗಿಲ್ಲ. ಇನ್ನೋರ್ವ ಸುಮಲತಾ ಟೀಚರ್ ಕೂಡ ಹಾಗೆ, ನಾವು ಪ್ರಾಥಮಿಕ ಶಾಲೆಯ ಶಿಕ್ಷಕರು ಮತ್ತೆ ಪ್ರೌಢಶಾಲೆಯ ಶಿಕ್ಷಕರು ಒಂದು ಕುಟುಂಬ ಇದ್ದಂತೆ. ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ದಿನಾಂಕ 5/6/2025 ಗುರುವಾರದಂದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿನ ಸಭಾಂಗಣದಲ್ಲಿ ಅತಿಥಿ ಅಭ್ಯಾಗತರ ಗೌರವ ಉಪಸ್ಥಿತಿಯಲ್ಲಿ ನಡೆದ ವಿದಾಯ ಸನ್ಮಾನ ಸಮಾರಂಭದಲ್ಲಿ ನಿವೃತ್ತಿ ಹೊಂದಿರುವ ಬಹುಮುಖ ಪ್ರತಿಭೆಯ ಶಿಕ್ಷಕಿ ಶ್ರೀಮತಿ ಸುಮಲತಾ ಸುರೇಂದ್ರ ಕಂಬಳಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಹುಲ್ಲಾಗು ಬೆಟ್ಟದಲ್ಲಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಂದಾಗು ಮಂಕುತಿಮ್ಮ ಎನ್ನುವ ಡಿ.ವಿ. ಗುಂಡಪ್ಪನವರ ತಾತ್ಪರ್ಯದಂತೆ ಎಲ್ಲ ಸಂದರ್ಭದಲ್ಲೂ ಎಲ್ಲ ಸನ್ನಿವೇಶಗಳಲ್ಲೂ ಬೆರೆತು ಒಂದಾಗಿರುವ ವ್ಯಕ್ತಿತ್ವವನ್ನು ಅಳವಡಿಸಿಕೊಂಡಿರುವ ತಾವು ತಮ್ಮ ವೃತ್ತಿ ಜೀವನದಲ್ಲಿ ವಿದ್ಯಾಸಂಸ್ಥೆಯನ್ನು ಬೆಳೆಸಿದವರಲ್ಲಿ ಓರ್ವರು. 1/6/1965 ಅಡ್ಯಾರ್ ಗುತ್ತು ಸಂಗಪ್ಪ ಶೆಟ್ಟಿ ಹಾಗೂ ಮೀನಾರು ಶ್ರೀಮತಿ ತಾರಾ ಎಸ್ ಶೆಟ್ಟಿ ದಂಪತಿಗಳ ದ್ವಿತೀಯ ಪುತ್ರಿಯಾಗಿ ಅಡ್ಯಾರು ಗುತ್ತಿನಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯಾರು, ಪ್ರೌಢ ಶಿಕ್ಷಣವನ್ನು ಕಪಿತಾನಿಯೋ ಪ್ರೌಢಶಾಲೆ ಕಂಕನಾಡಿ, ಶಿಕ್ಷಕರ ತರಬೇತಿಯನ್ನು ಶಿಕ್ಷಕರುಗಳ ತರಬೇತಿ ಕೇಂದ್ರ ಬಲ್ಮಠದಲ್ಲಿ ಪೂರೈಸುತ್ತಿರುವಿರಿ. ದಿನಾಂಕ 18/11/1985 ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯಾರು ಇಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ ತಾವು ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ 21/11/2000 ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿನ ವಿದ್ಯಾಸಂಸ್ಥೆಗೆ ವರ್ಗಾವಣೆಗೊಂಡು 24 ವರ್ಷ 6 ತಿಂಗಳುಗಳ ಕಾಲ ಕಾಯ ವಾಚ ಮನಸ್ಸ ಸೇವೆಯನ್ನು ಸಲ್ಲಿಸಿರುತ್ತೀರಿ. ಹೀಗೆ ತಮ್ಮ ಶಿಕ್ಷಕ ವೃತ್ತಿಯಲ್ಲಿ ಒಟ್ಟು 39 ವರ್ಷ 6 ತಿಂಗಳುಗಳ ಸುದೀರ್ಘ ಸೇವೆಯನ್ನು ಪ್ರಾಮಾಣಿಕವಾಗಿ ಸಲ್ಲಿಸಿರುತ್ತೀರಿ. ಕ್ರಿಯಾಶೀಲರಿಗೆ ಕೆಲಸವೇ ವಿಶ್ರಾಂತಿ ಎನ್ನುವ ನಾಣ್ಣುಡಿಯಂತೆ ತಮ್ಮ ವೃತ್ತಿ ಜೀವನದಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಲ್ಲಿ ನಮ್ಮ ಶಾಲೆಯನ್ನು ಜಿಲ್ಲಾ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಹೆಗ್ಗಳಿಕೆ ತಮ್ಮದು. ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಬೋಧನೆ ಮಾಡುವ ಕೌಶಲ್ಯವನ್ನು ಅಳವಡಿಸಿಕೊಂಡಿರುವ ತಾವು ಅದೆಷ್ಟೋ ವಿದ್ಯಾರ್ಥಿಗಳ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡಿರುವಿರಿ. ಆಟೋಟಗಳು, ಪ್ರತಿಭಾ ಕಾರಂಜಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಮಕ್ಕಳಿಗೆ ಉತ್ತಮ ತರಬೇತಿ ನೀಡಿ ಮಕ್ಕಳನ್ನು ಸ್ವಂತ ಖರ್ಚಿನಲ್ಲಿ
ಇತರ ಚಟುವಟಿಕೆಗಳಿಗೆ ಕರೆದುಕೊಂಡು ಹೋಗಿರುವ ನಿದರ್ಶನಗಳು ನಿಜವಾಗಲೂ ಶ್ಲಾಘನೀಯ. ಬಹುಮುಖ ಪ್ರತಿಭಾನ್ವಿತರಾದ ತಾವು ಯಾವುದೇ ಕೆಲಸಗಳನ್ನು ಬಹಳ ಮೃದುವರ್ಜಿ ವಹಿಸಿ ಕಾರ್ಯರೂಪಕ್ಕೆ ತರುವಲ್ಲಿ ಶ್ರಮಿಸಿರುವಿರಿ. ಇಲಾಖೆಯ ಎಲ್ಲಾ ಕೆಲಸಗಳನ್ನು ಹಲವಾರು ವರ್ಷಗಳ ಕಾಲ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿ ಸಂಸ್ಥೆಯ ಏಳಿಗೆಗೆ ತನ್ನದೇ ಆದಂತಹ ಕೊಡುಗೆಯನ್ನು ನೀಡುತ್ತೀರಿ. ಮಾತ್ರವಲ್ಲದೆ ಅನುದಾನಿತ ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳ ಸಂಖ್ಯೆ ಕ್ಷೀಣಿಸುತ್ತಿರುವ ಈ ಸಮಯದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಸ್ಥಾಪನೆ ಮಾಡುವಲ್ಲಿ ಆಡಳಿತ ಮಂಡಳಿಯವರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡು ತನು ಮನ ಧನ ಸಹಕಾರವನ್ನು ನೀಡುತ್ತಾ ಬಂದಿರುವಿರಿ. ಮಾತ್ರವಲ್ಲದೆ ಹಲವಾರು ಕೊಡುಗೆ ದಾನಿಗಳ ಸಂಪರ್ಕವನ್ನು ಕೂಡ ಕೊಟ್ಟಿರುತ್ತೀರಿ. ಇಂತಹ ಹಲವಾರು ಸಮಾಜಮುಖಿ ಚಿಂತನೆಗಳೊಂದಿಗೆ ಶಾಲಾ ಏಳಿಗೆಯಲ್ಲಿ ತೊಡಗಿಸಿಕೊಂಡಿರುವ ತಮ್ಮ ಹೃದಯ ವೈಶಾಲ್ಯತೆಗೆ ನಮ್ಮ ಅಭಿನಂದನೆಗಳು. ಅಡ್ಯಾರುಗುತ್ತು ಶ್ರೀ ಸುರೇಂದ್ರ ಬಿ ಕಂಬಳಿ ಅವರೊಂದಿಗೆ ವಿವಾಹವಾಗಿ ದಾಂಪತ್ಯ ಜೀವನವನ್ನು ಆರಂಭಿಸಿದ ತಾವುಗಳು ಸಂಕ್ರಾಂತ್ ಎಸ್ ಕಂಬಳಿ ಹಾಗೂ ವಿಕ್ರಾಂತ್ ಎಸ್ ಕಂಬಳಿ ಎಂಬ ಪುತ್ರ ರತ್ನಗಳಿಗೆ ಜನ್ಮವಿತ್ತು ಉತ್ತಮ ವಿದ್ಯಾಭ್ಯಾಸವನ್ನು ನೀಡಿ ಈಗಾಗಲೇ ತಮ್ಮ ಮೊದಲ ಮಗನ ವಿವಾಹ ಆಗಿ ರಶ್ಮಿ ಸಂಕ್ರಾಂತ್ ಕಂಬಳಿ ಎಂಬ ಮುದ್ದಾದ ಸೊಸೆಯನ್ನು ಪಡೆದಿರುತ್ತೀರಿ. ಮಾತ್ರವಲ್ಲದೆ ಎರಡನೇ ಮಗನ ನಿಶ್ಚಿತಾರ್ಥವನ್ನು ಕೂಡ ದೇವರುಗಳ ಗುರು ಹಿರಿಯರ ಶುಭ ಆಶೀರ್ವಾದದೊಂದಿಗೆ ವಿಜೃಂಭಣೆಯೊಂದಿಗೆ ನೆರವೇರಿಸುತ್ತೀರಿ. ತಮ್ಮ ಈ ಸುದೀರ್ಘ ವೃತ್ತಿ ಜೀವನದಲ್ಲಿ ಮಾಡಿದ ಸೇವೆಯನ್ನು ಎಂದಿಗೂ ಮರೆಯಲು ಅಸಾಧ್ಯ. ನಿಮ್ಮ ವೃತ್ತಿ ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಕೂಡಿರಲಿ. ದೇವರು ಆಯುರಾರೋಗ್ಯವನ್ನು ದಯಪಾಲಿಸಲಿ ಎಂದೇ ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಶುಭಾಶಯಗಳು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಕೇವಲ ಪಠ್ಯ ಮಾತ್ರ ಅಲ್ಲ, ಪಠ್ಯೇತರವಾಗಿ ಅದರೊಂದಿಗೆ ಊರಿನವರೊಟ್ಟಿಗೆ ಕೊಡುಗೆ ದಾನಿಯವರೊಟ್ಟಿಗೆ ನಿರಂತರ ಹೆಚ್ಚಿನ ರೀತಿಯಲ್ಲಿ ಹಾಗೆ ಸಂಪೂರ್ಣ ಸಹಕಾರವನ್ನು ಮಾಡ್ತಾ ಇದ್ದವರು ಶಿವಮೊಗ್ಗ ಪರಿಸರ. ಒಂದು ನಿಮಿಷ ಬೊಬ್ಬೆ ಹಾಕ್ಬೇಡಿ ಆಯ್ತಾ? ಬೊಬ್ಬೆ ಮತ್ತೆ ಹಾಕಿ. ಮತ್ತೆ ಒಂದು ಏನು ವಿಚಿತ್ರ ವಿಶೇಷ ಅಂತಂದ್ರೆ ನಮ್ಮ ಸಂಸ್ಥೆ ಶಾಲೆಯ ಶಿಕ್ಷಕರೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಉಂಗುರ ನೀಡಿ ಆ ಬಂಗಾರದ ದಯವಿಟ್ಟು ಮತ್ತೆ ಅವರ ಮಕ್ಕಳು ಕೂಡ ಬರ್ಲಿಕ್ಕುಂಟು. ಮೊದಲಿಗೆ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೆ ನಮ್ಮ ನಮ್ಮ ಮುಖ್ಯ ಶಿಕ್ಷಕರಾದ ರಾಧಾಕೃಷ್ಣ ರೈ ಅವರಲ್ಲಿ ವಿನಂತಿ ಮಾಡ್ತೇವೆ. ಆಯ್ತಾ? ಹಾಗೆ ನಿಂತ್ಕೊಳ್ಳಿ. ಮತ್ತೆ ಅವರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಗೌರವ ಆಗ್ತಾ ಇದೆ. ಜಗದೀಶ್ ಶೆಟ್ಟಿ ಅವರು ಅಧ್ಯಕ್ಷರು, ಮತ್ತೆ ರಾಧಾಕೃಷ್ಣ ರಾವ್ ಮಲಾರ್. ಅವರಿಗೆ ಒಂದು ಅಭಿನಂದನೆ ಸರ್. ಬೇಗ 5 ನಿಮಿಷದಲ್ಲಿ ಮುಗಿಬೇಕು. ಈಗ ಅನುದಾನಿತ ಶಾಲಾ ಕಾಲೇಜು ನೌಕರ ಸಂಘ ಮಂಗಳೂರು ದಕ್ಷಿಣ ವಲಯ KMK ಮಂಜನಹಳ್ಳಿ ಅವರ ಅಧ್ಯಕ್ಷರು. ನಿವೃತ್ತ ಮುಖ್ಯ ಶಿಕ್ಷಕರು ಅವರಿಗೆ ಸನ್ಮಾನವನ್ನ ಅಭಿನಂದನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಸಾರ್ವಜನಿಕವಾಗಿ ಮತ್ತೆ ಮಾಡ್ತೇವೆ ಆಯ್ತಾ ಮಕ್ಕಳೇ? 1 ನಿಮಿಷ. ಇಲ್ಲಿಗೆ ಸಂಘಟನೆಗೆ ಮಾತ್ರ ಕೊಟ್ಟದ್ದು. ಸಾರ್ವಜನಿಕವಾಗಿ ಮತ್ತೆ ನಾವು ಕಾರ್ಯಕ್ರಮ ಮುಗಿದ ತಕ್ಷಣ ಅಭಿನಂದನಾ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ದಯವಿಟ್ಟು ನಮ್ಮೊಂದಿಗೆ ಸಹಕಾರ ಮಾಡಬೇಕು. ಹೆತ್ತವರು, ಪೋಷಕರು, ಮಕ್ಕಳು ಎಲ್ಲ ಮತ್ತೆ ಮಾಡ್ತೇವೆ ಈಗ. ಆಯ್ತಾ? ಹಾ. ಪಾವೂರು ಹರೇಕಳ ದಿನಾಂಕ 5/6/2025 ಗುರುವಾರದಂದು ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ
ಇಲ್ಲಿಯ ಸಭಾಂಗಣದಲ್ಲಿ ಅತಿಥಿ ಅಭ್ಯಾಗತರ ಗೌರವ ಉಪಸ್ಥಿತಿಯಲ್ಲಿ ನಡೆದ ವಿದಾಯ ಸನ್ಮಾನ ಸಮಾರಂಭದಲ್ಲಿ ನಿವೃತ್ತಿ ಹೊಂದಿರುವ ಬಹುಮುಖ ಪ್ರತಿಭೆಯ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ಶ್ರೀನಿವಾಸ ಮೂರ್ತಿ ಇವರಿಗೆ ಸಮರ್ಪಿಸಿದ ಸನ್ಮಾನ ಪತ್ರ. ಗೌರವಾನ್ವಿತರೇ, ನಮ್ಮ ಯಶಸ್ಸು ನಮ್ಮ ಸಂಕಲ್ಪ ಮತ್ತು ನಿರಂತರ ಪ್ರಯತ್ನದ ಫಲ ಎನ್ನುವ ನಾಣ್ಣುಡಿಯಂತೆ ಸದಾ ಕ್ರಿಯಾಶೀಲತೆ ಮತ್ತು ಮುಗುಳು ನಗೆಯೊಂದಿಗೆ ಎಲ್ಲರೊಂದಿಗೆ ಬೆರೆತು ಅಜಾತ ಶತ್ರುವಾಗಿ ತನ್ನ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡ ಶಿಕ್ಷಕರಲ್ಲಿ ತಾವೂ ಒಬ್ಬರಾಗಿದ್ದೀರಿ. ದಿನಾಂಕ 1/6/1965 ಶ್ರೀ ರಾಮಕೃಷ್ಣ ಭಟ್ ಮತ್ತು ಶ್ರೀಮತಿ ಯಶೋಧ ದಂಪತಿಗಳ ಸುಪುತ್ರಿಯಾಗಿ ಉಳ್ಳಾಳದಲ್ಲಿ ಜನಿಸಿದ ತಾವು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಅನುದಾನಿತ ಮೊಗವೀರ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳ ಹಾಗೂ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳ್ಳಾಳ ಇಲ್ಲಿ ಪೂರೈಸಿ ಪ್ರೌಢ ಶಿಕ್ಷಣವನ್ನು ಭಾರತ್ ಪ್ರೌಢಶಾಲೆ ಉಳ್ಳಾಳ ಇಲ್ಲಿ ಪಡೆದಿರುತ್ತೀರಿ. ಹಾಗೆಯೇ ಶಿಕ್ಷಕರ ತರಬೇತಿಯನ್ನು ಸರಕಾರಿ ಶಿಕ್ಷಕಿಯರ ತರಬೇತಿ ಕೇಂದ್ರ ಬಲ್ಮಠ ಮಂಗಳೂರು ಇಲ್ಲಿ ಪೂರೈಸಿರುತ್ತೀರಿ. ವೃತ್ತಿ ಜೀವನವನ್ನು ಸೈಂಟ್ ಮೇರೀಸ್ ಹಿರಿಯ ಪ್ರಾಥಮಿಕ ಶಾಲೆ ಕೋಟೆಕಾರು ಇಲ್ಲಿ ಪ್ರಾರಂಭಿಸಿ 1 ವರ್ಷ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೇಲಂಗಡಿ ಉಳ್ಳಾಳ ಹಾಗೂ 1 ವರ್ಷ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಚೆಂಬುಗುಡ್ಡೆ ಇಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿರುತ್ತೀರಿ. ದಿನಾಂಕ 28/11/1991 ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಪಾವೂರು ಹರೇಕಳ ಇಲ್ಲಿ ತಮ್ಮ ಸೇವೆಯನ್ನು ಆರಂಭಿಸಿ ಒಟ್ಟು ಸುದೀರ್ಘ 35 ವರ್ಷ 6 ತಿಂಗಳುಗಳ ಕಾಲ ಸೇವೆಯನ್ನು ಶಿಕ್ಷಕ ವೃತ್ತಿಯಲ್ಲಿ ಸಲ್ಲಿಸಿರುತ್ತೀರಿ. ಪ್ರತಿಯೊಂದು ದೊಡ್ಡ ಸಾಧನೆಯ ಹಿಂದೆ ಯಾರೂ ನೋಡದ ನಿರಂತರತೆಯ ಕತೆ ಇದೆ ಎನ್ನುವ ಚಿಂತನೆಯಂತೆ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಆಗಿರಲಿ, ವಾರ್ಷಿಕೋತ್ಸವವಾಗಲಿ, ಯಾವುದೇ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಾಗಲಿ ಎಲ್ಲ ಕಾರ್ಯಕ್ರಮಗಳಿಗೆ ಮಕ್ಕಳಿಗೆ ಸಂಗೀತದಲ್ಲಿ ಅಭಿರುಚಿಯನ್ನು ಉಂಟು ಮಾಡಿ ಸದಾ ಕ್ರಿಯಾಶೀಲತೆಯೊಂದಿಗೆ ಪಾಲ್ಗೊಳ್ಳಲು ಪ್ರೇರಣೆಯನ್ನು ನೀಡಿರುತ್ತೀರಿ. ನಿಮ್ಮಿಂದ ತರಬೇತಿಯನ್ನು ಪಡೆದ ಅದೆಷ್ಟೋ ಮಕ್ಕಳು ಪ್ರೌಢ, ಪದವಿ ಪೂರ್ವ, ಪದವಿ ವಿಭಾಗದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸಿ ಹಲವಾರು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿರುವುದು ನಿಮ್ಮ ತರಬೇತಿಯ ಫಲವಾಗಿದೆ. ಮಾತ್ರವಲ್ಲದೆ ಸಣ್ಣ ಮಕ್ಕಳಿಗೆ ಏಕಾಗ್ರತೆಯೊಂದಿಗೆ ಶಿಸ್ತನ್ನು ಕಲಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳಲು ಸಂಪೂರ್ಣವಾಗಿ ತರಬೇತಿಯನ್ನು ನೀಡಿರುತ್ತೀರಿ ಮತ್ತು ಅದೆಷ್ಟೋ ಪಠ್ಯೇತರ ಚಟುವಟಿಕೆಗಳಲ್ಲಿ ವಲಯ ಮಟ್ಟ, ತಾಲೂಕು, ಜಿಲ್ಲಾ ಮಟ್ಟಗಳಲ್ಲಿ ತೀರ್ಪುಗಾರಿಕೆಯನ್ನು ಕೂಡ ಮಾಡಿರುವಂಥದ್ದು ಅಭಿನಂದನೀಯ. ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವ ತಾವು ಶಾಲೆಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳಿಗೆ ತನ್ನಿಂದಾದ ಕೊಡುಗೆಯನ್ನು ನೀಡಿರುತ್ತೀರಿ. ನೂತನವಾಗಿ ಆರಂಭಿಸಲಾದ ಆಂಗ್ಲ ಮಾಧ್ಯಮ ಶಾಲೆಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೂಡ ನೀಡಿರುವುದು ಶ್ಲಾಘನೀಯ. ವಿದ್ಯಾರ್ಥಿಗಳಿಗೆ ಮೌಲ್ಯ ಶಿಕ್ಷಣದೊಂದಿಗೆ ಉತ್ತಮ ಅಧ್ಯಾಪಕಿಯಾಗಿ ಎಲ್ಲ ಮಕ್ಕಳ ಹೃದಯ ಗೆದ್ದಿರುವುದು ಪ್ರಶಂಸನೀಯ. ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಮಾಡುವ ಮುಖೇನ ವಿದ್ಯಾರ್ಥಿಗಳಿಗೆ ಸಂಸ್ಕಾರವನ್ನು ಕಲಿಸಿಕೊಟ್ಟಿರುತ್ತೀರಿ. ಅನುಷಾ ಎಸ್ ಮತ್ತು ಅನನ್ಯ ಎಸ್ ಎಂಬ ಇಬ್ಬರು ಮುದ್ದಿನ ಮಕ್ಕಳಿಗೆ ಜನ್ಮವಿತ್ತು. ಈಗಾಗಲೇ ಮಕ್ಕಳಾದ ಅನುಷಾ ಅವರು ಗುರುಮೂರ್ತಿ ಅಮ್ಮಣ್ಣಾಯ ಹಾಗೂ ಅನನ್ಯ ಅವರು ರವಿರಾಜ್ ರಾವ್ ಎಂಬವರನ್ನು ವಿವಾಹವಾಗಿ ಮಕ್ಕಳನ್ನು ಪಡೆದಿರುತ್ತಾರೆ. ನಿಮ್ಮದು ಸುಖಿ ಸಂಸಾರ. ಅಭಿನಂದನೆಗಳು. ಇಂತಹ ಬಹುಮುಖ ಪ್ರತಿಭಾನ್ವಿತರಾದ ನೀವು 2025 ಮೇ ತಿಂಗಳು
ವೃತ್ತಿಯಿಂದ ಗೊಂಡಿರುತ್ತೀರಿ ಎಂಬ ನಿಮ್ಮನ್ನು ಬಹಳ ಅಭಿಮಾನದಿಂದ ಸನ್ಮಾನಿಸಿ ಬೀಳ್ಕೊಡುತ್ತಿದ್ದೇವೆ. ತೊಡಗಿಸುವಂತ ಕಾರ್ಯಕ್ರಮ ಇದೆ, ಅದನ್ನು ಕೂಡ ಮಾಡಬೇಕು ಅಂತೇಳಿ ವಿನಂತಿ. ಮುಚ್ಚುಮರೆಯಿಲ್ಲದೆ ಓ ಗುರುವೇ ಅಂತರಾತ್ಮ, ಮುಚ್ಚುಮರೆಯಿಲ್ಲದೆ ಪುಣ್ಯವಿದೆ ನರಕವಿದೆಯ ಬೆಳಕಿನ ಅನಂತ ಕೊಯ್ಯೆ, ಮುಚ್ಚುಮರೆಯಿಲ್ಲದೆ. ಇದೀಗ ನಾವು ಕರೆದಾಗಿ ಬಂದ್ರೆ ಒಳ್ಳೇದು. ರವೀಂದ್ರ ಮಾಸ್ಟರ್ ರೆಡಿ ಇದ್ದಾರೆ. ಒಮ್ಮೆ ರವೀಂದ್ರ ಮಾಸ್ಟರ್ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಅದಾದ ತಕ್ಷಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ, ಅದರ ನಂತರ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ವತಿಯಿಂದ ನಡೆಯುತ್ತದೆ. ಜೋರದ ಚಪ್ಪಾಳೆಯೊಂದಿಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಗೌರವ ನಡೀತಾ ಇದೆ. ಗೌರವಾನ್ವಿತ ಅಧ್ಯಕ್ಷರಾದ ಜಗದೀಶ್ ಶೆಟ್ಟಿ ಅವರು ಹಾಗೆ ಕಾರ್ಯದರ್ಶಿಯಾದ ರಾಧಾಕೃಷ್ಣ ಮಲಾರ್ ಅವರು ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಶುಭ ಮೇಡಮ್ ಗೌರವ. ಇದೀಗ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ವತಿಯಿಂದ KMK ಮಂಜನಾಡಿ ಅವರ ಅಧ್ಯಕ್ಷತೆಯಲ್ಲಿ ಈಗ ಅಭಿನಂದನೆ ನಡೆಯುತ್ತದೆ. ಹರ ನಿಮಗೆ ಸರಿ ನಿಮಗೆ ಶ್ರೀಪತಿಯು. ನಮ್ಮ ಅಕ್ಕನಿಗೆ ಸಮನಾದಂತಹ ನಮ್ಮ ಸುಮಲತಾ ಮೇಡಮ್ರವರು ಮತ್ತು ಲಕ್ಷ್ಮೀ ಮೇಡಮ್ರವರು ಕೂಡ ವೇದಿಕೆಯಲ್ಲಿ ಹಾಜರಾಗಿದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂತಹ BRC ಕೋಆರ್ಡಿನೇಟರ್ ಅವರಾದಂತಹ ಸುಷ್ಮಾ ಮೇಡಮ್ರವರಿದ್ದಾರೆ. ಈ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತುಂಬ ಸಂತೋಷ ಆಗ್ತದೆ. ಹೋಗಲೇಬೇಕು. ನಮ್ಮ ಜಗಣ್ಣವರು ಫೋನ್ ಮಾಡಿದ್ರು, ಎಲ್ಲಿದ್ದೀನಿ ಸರ್ ಅಂತ. ಸರ್ ಯಾವುದೋ ಇಲ್ಲಿ ಬಂದು ಸಿಗಾಕೊಂಡಿದ್ದೀನಿ ಸರ್, ಬರ್ತಾ ಇದ್ದೀನಿ ಸರ್ ಅಂತ. ತಡವಾಗಿ ಬಂದಿದ್ದೀನಿ. ತಡವಾಗಿ ಬಂದಿರುವುದಕ್ಕೆ ನಾನು ಕ್ಷಮೆಯನ್ನು ಯಾಚಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಲಕ್ಷ್ಮೀ ಮೇಡಮ್ರವರ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ರೀತಿಯಲ್ಲಿ ಅವ್ರಿಗಿಂತಲೂ ಮೊದಲು ಹೇಳಬೇಕು ಅಂತಂದರೆ ನಮ್ಮ ಜಗಣ್ಣ ಮತ್ತು ನಮ್ಮ ಸುರೇಂದ್ರ ಸರ್ ಒಂದು ನಾಣ್ಯದ ಎರಡು ಮುಖಗಳು, ಒಂದು ಬಂಡಿಯ ಎರಡು ಚಕ್ರಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಶಾಂತಿ, ನೆಮ್ಮದಿ, ಒಳ್ಳೇದು ಏನಿದೆ ಎಲ್ಲವನ್ನು ಕೊಟ್ಟು ಕಾಪಾಡಿ ಅಂತಂದು ನಮ್ಮ ಜಗಣ್ಣವ್ರ ಕುಟುಂಬಕ್ಕೆ, ನಮ್ಮ ಸುರೇಂದ್ರ ಸರ್ ಕುಟುಂಬಕ್ಕೆ ನಾನು ಯಾವತ್ತೂ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ. ಜೊತೆಗೆ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಅತ್ಯುತ್ತಮವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಹಾಗಾಗಿ ಮೊದಲು ನಮ್ಮ ಆಡಳಿತ ಮಂಡಳಿಯವರಿಗೆ, ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಕೂಡ ಸರ್ ತುಂಬ ಹೃದಯದ ಅಭಿನಂದನೆಗಳು. ನಮ್ಮ ರಾಧಾಕೃಷ್ಣ ಸರ್, ಸಾರ್ ನೀವು ಬರಲೇಬೇಕು. ಇಲ್ಲ ಸರ್, ಬಂದೇ ಬರ್ತೀನಿ, ನಾನು 100% ನಾನು ಬಂದೇ ಬರ್ತೀನಿ ಕಾರ್ಯಕ್ರಮಕ್ಕೆ, ತಡವಾಗ್ಬೋದು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂತೋಷದಿಂದ ಭಾಗವಹಿಸಿದ್ದೀನಿ. ನಮ್ಮ ಸುರೇಂದ್ರ ಸರ್ ಬಗ್ಗೆ ನಾವು ಹೇಳಬೇಕು ಅಂತಂತಂದರೆ, ನಾವು ಹಿಂಗೆ ಒಂದಿನ ಇದೇ ರೂಟಲ್ಲಿ ಒಂದು ವಾಹನ ಬಂದು ಸರ್ ಪಂಚರ್ ಆಗಿ ಹೋಗ್ಬೇಕು, ಗಾಡಿ ತುರ್ತು ಹೋಗ್ಬೇಕು, ಅವತ್ತು ಎಲ್ಲೋ ಅರ್ಜೆಂಟ್ ಹೋಗ್ಬೇಕು. ಆಗ ಅವ್ರು ನಮ್ಮ ಮುಖ ನೋಡ್ತಿದ್ದಾಗ ತಕ್ಷಣ ಬಂದು ನಮ್ಮನ್ನು ಗಾಡಿ ರಿಪೇರಿಗೆ ಎಲ್ಲಿ ತಲುಪಿಸ್ಬೇಕು ಅಲ್ಲಿ ತಲುಪಿಸಿ ನಮ್ಮನ್ನು ಕೂಡ ಕರ್ಕೊಂಡು ಹೋಗಿ ಪಾಪ ನಮ್ಮನ್ನು ಸುಧಾರಿಸಿ ಕಳಿಸಿದ್ದಾರೆ. ನಿಜವಾಗ್ಲೂ ಆ ಥರದ ವ್ಯಕ್ತಿಗಳು ನಮ್ಮ ಮಂಗಳೂರಲ್ಲಿ ಜನವೇ ಆ ಥರದವರು. ಹೆಲ್ಪ್ ಮಾಡೋದ್ರಲ್ಲಿ ನಂಬರ್ 1. ಹಾಗಾಗಿ ನಮ್ಮ ಸುರೇಂದ್ರ ಸರ್ ನಮಗೆ ಸಹಾಯವನ್ನು ಮಾಡಿದ್ದಾರೆ. ಒಂದೊಂದು ಸಹಾಯವನ್ನು ಕೂಡ ನಾವು ನೆನಪು ಮಾಡ್ಕೋಬೇಕು. ನಮ್ಮ ಜೀವನದಲ್ಲಿ ಕಷ್ಟಕ್ಕಾದರೆ ನಿಜವಾದ ಬಂಧುಗಳು ಅಂತ ಹೇಳ್ತೀವಿ. ಹಾಗಾಗಿ ಅವರು ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಮೇಡಮ್ ಬಗ್ಗೆ ಹೇಳಬೇಕು ಅಂತಂದರೆ, ನಮ್ಮ ಮೇಡಮ್ ಅವರು ಸುಮಲತಾ ಮೇಡಮ್ರವರು ಅವರು ಅಷ್ಟೇ ತುಂಬಿದ ಕೂಡ. ಜೊತೆಗೆ ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಎಲೆಮರೆ ಕಾಯಿಯಾಗಿ ಕೆಲಸವನ್ನು ನಿರ್ವಹಿಸಿರುವುದನ್ನು ನಾವು ಕಂಡಿದ್ದೀವಿ. ಅವ್ರು ಯಾವಾಗ ಶಾಲೆಗೆ ಬಂದಾಗಲೂ ಕೂಡ ಮಕ್ಕಳಿಗೆ ಪಾಠ ಪ್ರವಚನವನ್ನು ನೀಡುತ್ತಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಜೊತೆಗೆ ಅವರ ಅಧೀನದಲ್ಲಿ ಲಕ್ಷಾಂತರ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ ನಮ್ಮ ಸುಮಲತಾ ಮೇಡಮ್ರವರು. ಹಾಗಾಗಿ
ಅವರು 39 ವರ್ಷ 6 ತಿಂಗಳು ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದಾರೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಹಾಗಾಗಿ ನಿಮ್ಮ ಸೇವೆಗೆ ಮೇಡಮ್ ನಾವು ತುಂಬ ಹೃದಯದ ಅಭಿನಂದನೆಗಳು ಮೇಡಮ್. ದೇವರು ಒಳ್ಳೇದು ಮಾಡಲಿ ನಿಮಗೆ. ನಿಮ್ಮ ನಿವೃತ್ತಿಯ ಜೀವನವೂ ಕೂಡ ಹೂವಿನ ಹಾಸಿಗೆ ಆಗಲಿ, ಚೆನ್ನಾಗಿರಲಿ, ಭಗವಂತ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಿ ಬರ್ತಾ ಇರಿ. ಇದೊಂದು ಶಾಲೆ, ನಿಮ್ಮ ಶಾಲೆ, ನೀವು ನಡೆದಾಡಿರುವಂಥ ಶಾಲೆ, ನೀವು ಮಕ್ಕಳಿಗೆ ಬೋಧನೆ ಮಾಡಿರುವಂಥ ಸ್ಥಳ. ನಿಮ್ಗೆ ರಜಾ ಇಲಾಖೆ ವಯೋನಿವೃತ್ತಿಯನ್ನು ಕೊಟ್ಟರೂ ಕೂಡ ಅಡ್ಡಿ ಇಲ್ಲ. ನಿಮಗೆ ಬಿಡುವಾದಾಗ ನೀವು ಬಂದು ನಿಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಮನೇಲಿ ನಾವು ಸುಮ್ಮನೆ ಇಡ್ಲ ಕುತ್ಕೊಂಡ್ಬಿಡ್ತು ಅಂತಂದರೆ ಸುರೇಂದ್ರ ಸರ್ ಒಂಥರ ಇದಾಗುತ್ತೆ. ತಿಂಡಿ ತಿಂದಿದ್ದಾಗ ಸ್ವಲ್ಪ ರೆಸ್ಟ್ ಬೇಕು ಅನ್ನೋದು, ಟಿ ವಿ ನೋಡೋದು, ಫುಲ್ಲು ನಾವು ಈ ಥರ ಆಗ್ಬಿಡ್ತೀವಿ. ಹಾಗಾಗಿ ದಯಮಾಡಿ ಈಗ ಹೆಂಗೆ ಕ್ರಿಯಾಶೀಲರಾಗಿದ್ದೀರಿ ಅದೇ ರೀತಿ ನೀವು ಮುಂದಿನ ದಿನಗಳಲ್ಲೂ ಸಮಯ ಇಲ್ಲ, ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆಗೆ ಹೋಗಬೇಕು ಅಂತ ಬನ್ನಿ. 1 ಗಂಟೆ ತರಗತಿಗಳನ್ನು ತೆಗೆದುಕೊಳ್ಳಿ. ಮಕ್ಕಳ ಜೊತೆ ಇದ್ದಾಗ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ. ಇದು ಯಾವತ್ತಿದು ನಿಮ್ಮ ಶಾಲೆ, ದಯಮಾಡಿ ಬನ್ನಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಲಕ್ಷ್ಮೀ ಮೇಡಮ್ರವರು ಅಷ್ಟೇ, ಲಕ್ಷ್ಮೀ ಶ್ರೀನಿವಾಸ ಮೂರ್ತಿ ಸರ್ ಅವರು ಇಬ್ಬರು ಕೂಡ ನೋಡಿ ಹೆಂಗೆ ಇದಾಗಿದ್ದಾರೆ. ಅವ್ರು ನೋಡಿದರೆ ಇಬ್ಬರು ಒಂದು ರೀತಿ ಪರ್ಸನಾಲಿಟಿ ನೋಡಿದರೆ ಒಂಥರ ಗುಡ್ ಹೆಲ್ತ್ ಆ್ಯಂಡ್ ಗುಡ್ ನೇಚರ್ನ ಇಟ್ಕೊಂಡಿರುವಂಥ ಇಬ್ಬರು ವ್ಯಕ್ತಿಗಳು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ನಮ್ಮ ಲಕ್ಷ್ಮೀನಾರಾಯಣ ಮೂರ್ತಿ ತುಂಬಿ ಕುಳುಕ್ತಿರ್ಬೋದು ದುಡ್ಡು, ಒಳ್ಳೇದಾಗ್ತಿದ್ದ ಮೇಡಮ್, ಚೆನ್ನಾಗಿರಬೇಕು. ಅವರು ಕೂಡ ನಾವು ಈ ಶಾಲೆಗೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭಗಳಲ್ಲಿ ಎಲೆ ಮರೆ ಕಾಯಿಯಾಗಿ ಕೆಲಸವನ್ನು ನಿರ್ವಹಿಸಿರುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. 36 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿದ್ದೀರಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಲಕ್ಷಾಂತರ ಮಕ್ಕಳಿಗೆ ತಾವುಗಳು ದಾರಿದೀಪವಾಗಿದ್ದೀರಿ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಟೌನ್ ಕಡೆ ಪಾಠ ಮಾಡೋದಕ್ಕಿಂತಲೂ, ಟೌನ್ ಕಡೆ ನಾವು ಪಟ್ಟಣದ ಕಡೆ ನಾವು ಸರ್ವಿಸ್ ಮಾಡೋದಕ್ಕಿಂತ ಈ ಪ್ರಶಾಂತವಾದ ವಾತಾವರಣದಲ್ಲಿ ಬೋಧನೆ ಮಾಡೋದು, ಮಕ್ಕಳಿಗೆ ಶಿಕ್ಷಣ ಕಲಿಸ್ಕೊಡೋದು, ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದೇ ಇಲ್ಲ. ಇದೇ ದೇವಸ್ಥಾನ, ಇದೇ ಜೀವನ, ಇದೇ ಸರ್ವಸ್ವ ಅನ್ನುವ ರೀತಿಯಲ್ಲಿ ನಮ್ಮ ಶಿಕ್ಷಕ ವೃಂದದವರು ನಾವು ಪಾಠ ಪ್ರವಚನವನ್ನು ಮಾಡ್ತಿರುವುದನ್ನು ನಾವು ಕಣ್ಣಾರೆಯಾಗಿ ಕಂಡಿದ್ದೇವೆ. ಮೇಡಮ್, ಲಕ್ಷ್ಮೀ ಮೇಡಮ್, ತಾವುಗಳು ಕೂಡ ಈ ಒಂದು ವಯೋನಿವೃತ್ತಿಯನ್ನು ಹೊಂದಿದ್ದೀರಿ. ತಾವುಗಳು ಕೂಡ ನನ್ನ ರಿಟೈರ್ಡ್ ಆಯಿತು ಅಂತ ತಾವು ಭಾವಿಸ್ಬಿಡಿ. ತಾವುಗಳು ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಶಾಲೆಗೆ ಬರ್ತಾ ಇರಿ. ಬಿಡುವು ಮಾಡಿಕೊಂಡು 1 ಗಂಟೆ 2 ಗಂಟೆ ಮಕ್ಕಳ ಜೊತೆ ಬೆರೆಯಿರಿ. ಎಷ್ಟು ಸಾಧ್ಯವಾಗ್ತದೆ ಪಾಠ ಪ್ರವಚನಗಳನ್ನು ಹೇಳ್ಕೊಡಿ. ನಿಮ್ಮ ಆರೋಗ್ಯವೂ ಕೂಡ ಚೆನ್ನಾಗಿರ್ತದೆ ಎಂದು ಮನವಿ ಮಾಡಿಕೊಡ್ತೀನಿ. ಜೊತೆಗೆ ಮೇಡಮ್, ನಮ್ಮ ಲಕ್ಷ್ಮೀ ಮೇಡಮ್ ಅವ್ರಿಗೂ, ನಮ್ಮ ನಾರಾಯಣ ಮೂರ್ತಿ ಸರ್ ಅವರು ಮತ್ತು ಕುಟುಂಬ ವರ್ಗದವರಿಗೂ ಕೂಡ ಭಗವಂತ ಮಂಜುನಾಥ ಸ್ವಾಮಿ ಆಯಸ್ಸು, ಆರೋಗ್ಯ, ಶಾಂತಿ, ನೆಮ್ಮದಿಯನ್ನು ಕೊಟ್ಟು ಒಳ್ಳೆಯದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸಮರ್ಪಿತ ಸೇವೆಯ ನಂತರ ಶಿಕ್ಷಕಿಯ ಪಾತ್ರದಿಂದ ನಿವೃತ್ತಿ ಹೊಂದುತ್ತಿರುವ ನನಗೆ ಈ ದಿನ ಒಂದು ರೀತಿಯಲ್ಲಿ ಸಿಹಿ ಮತ್ತು ಕಹಿ ಕ್ಷಣವಾಗಿದೆ. ನಾನೀಗ ದ್ವಂದ್ವ ಪರಿಸ್ಥಿತಿಯಲ್ಲಿದ್ದೇನೆ. ಮನಸ್ಸು ಮಿಶ್ರ ಭಾವನೆಗಳಿಂದ ತುಂಬಿದೆ. ಜೀವನದ ಮುಖ್ಯ ಕಾಲಘಟ್ಟವನ್ನು ಕಳೆದ ನನ್ನ ಈ ಅದ್ಭುತ ಪರಿಸರವನ್ನು ಬಿಟ್ಟು ಹೋಗುವ ದುಃಖ ಒಂದೆಡೆಯಾದರೆ, ನಿವೃತ್ತಿಯ ನಂತರದ ಜೀವನದ ಬಗ್ಗೆಯ ಉತ್ಸಾಹ ಇನ್ನೊಂದೆಡೆ. ಈ ಶಾಲೆಯಲ್ಲಿ ನನ್ನ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಕಲಿಸುವುದರ ಜೊತೆಯಲ್ಲಿ ನನಗೆ ಸ್ವತಃ ಕಲಿಯಲು ತುಂಬ ವಿಷಯಗಳಿದ್ದವು. ಎದುರಿಸಲು ಹಲವು ಸವಾಲುಗಳಿದ್ದವು. ಭೇಟಿಯಾಗಲು ಹಲವು ಅದ್ಭುತ ವ್ಯಕ್ತಿತ್ವಗಳಿದ್ದವು. ಇವೆಲ್ಲದರಿಂದ ಪ್ರೇರಿತಳಾಗಿ ಬೆಳೆದ ನಾನು ಸಮರ್ಪಕ ಶಿಕ್ಷಕಿಯಾಗಿ ಕೆಲಸ ಮಾಡಿದ ತೃಪ್ತಿಯೊಂದಿಗೆ ಇವತ್ತು ನಿವೃತ್ತಳಾಗುತ್ತಿದ್ದೇನೆ. ನಿಂತ ಜಾಗದಿಂದ ಬಂದ ದಾರಿಯತ್ತ ಪಕ್ಷಿನೋಟ ಹಾಯಿಸಿದಾಗ ನಾನು ಇಷ್ಟೆತ್ತರಕ್ಕೆ ಬೆಳೆಯಲು ಸಹಾಯ ಮಾಡಿದ ಕೆಲವು ವ್ಯಕ್ತಿಗಳನ್ನು ಈ ತಂಪು ಹೊತ್ತಿನಲ್ಲಿ ನೆನಪು ಮಾಡುವುದು ಸಮಯೋಚಿತವಾಗಿದೆ. 1985 ನವೆಂಬರ್ 18ರಂದು ನನ್ನ ಮೊದಲ ಶಾಲೆ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅಡ್ಯಾರು. ಆ ಶಾಲೆಗೂ ಒಂದು ವಿಶೇಷತೆ ಇದೆ. ಅಡ್ಯಾರು ಊರಿನಲ್ಲಿ ಶಾಲೆ ಇಲ್ಲದ ಸಮಯದಲ್ಲಿ ನನ್ನ ಅಜ್ಜನಾದ ಮೂಡಡ್ಯಾರ್ ಗೊತ್ತು ಶ್ರೀಯುತ ಜತ್ತಪ್ಪರಯ್ಯವರು ಸ್ಥಾಪಿಸಿದ ಶಾಲೆಯದು. ನನ್ನ ತಾಯಿಯ ಅನಾರೋಗ್ಯದ ನಿಮಿತ್ತ ನನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸುವ ಸಂದರ್ಭದಲ್ಲಿ ಅದೇ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಸಂಚಾಲಕರು ಆಗಿರುವ ಶ್ರೀಯುತ ಅಬ್ದುಲ್ ಮಾಸ್ಟರ್ ರವರು ನನ್ನ ತಂದೆಯ ಮನವೊಲಿಸಿ ನನಗೆ
ಟೀಚರ್ ಟ್ರೈನಿಂಗ್ ಕೊಡಿಸುವಂತೆ ಮಾಡಿ ನನ್ನನ್ನು ಆ ಶಾಲೆಗೆ ಶಿಕ್ಷಕಿಯಾಗಿ ನೇಮಕ ಮಾಡಿಕೊಳ್ಳುತ್ತಿದ್ದರು. ನಾನು ಕಲಿತ ಶಾಲೆಯಲ್ಲಿ ನನಗೆ ಕಲಿಸಿದ ಗುರುಗಳ ಜೊತೆಯಲ್ಲಿ ಅವರ ಸಹೋದ್ಯೋಗಿಯಾಗಿ ಕೆಲಸ ಮಾಡಿದ್ದು ಒಂದು ಅವಿಸ್ಮರಣೀಯ ಸಂಗತಿಯಾಗಿತ್ತು. ಅಬ್ದುಲ್ ಮಾಸ್ಟರ್ ನನಗೆ ನೀಡಿದ ಮಾರ್ಗದರ್ಶನವು ನನ್ನ ವೃತ್ತಿ ಜೀವನಕ್ಕೆ ತುಂಬ ಸಹಕಾರಿಯಾಗಿದೆ. ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. 15 ವರ್ಷಗಳ ನಂತರದ ನನ್ನ ವೃತ್ತಿ ಜೀವನದ 2ನೇ ಅಧ್ಯಾಯ ಆರಂಭವಾಗಿದ್ದು ನನ್ನ ಈ ಶಾಲೆಯಲ್ಲಿ. ಆಡಳಿತ ಮಂಡಳಿಯವರು ಎಲ್ಲರೂ ನಮ್ಮವರೇ. ಆಗ ಮುಖ್ಯೋಪಾಧ್ಯಾಯರಾಗಿದ್ದವರು ಜಯರಾಮ್ ಕೊಂಡೆ ಸರ್, ದಿವಂಗತ ಜಯರಾಮ್ ಕೊಂಡೆ. ಅವರು ಕೂಡ ನಮ್ಮ ಯಜಮಾನರ ಮಾವನವರಾಗಿರುವರು. ಬಹಳ ಹೆಸರುವಾಸಿಯಾಗಿದೆ. ನಾನು ಅಡ್ಯರ್ ಶಾಲೆಯಲ್ಲಿರುವಾಗಲೇ ನಾವು ಮೀಟಿಂಗಿಗೆ ಹೋಗುವಾಗ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಅವರು ಹರೇಕಳ ಜಯರಾಮ್ ಕೊಂಡೆ ಅದೇ ಹೆಸರು ಬರ್ತಾ ಇತ್ತು. ಆ ಮೀಟಿಂಗಿನಲ್ಲಿ ಬಹಳ ಹೆಸರುವಾಸಿಯಾಗಿದ್ದ ಶಾಲೆ ಆಗಲೇ ಇದು. ಹಾಗೆ ನನಗೆ 4 ಶಾಲೆಗಳ ಆಯ್ಕೆ ಇತ್ತು. ಯಾಕೆಂದ್ರೆ ಅದೇ ಒಂದು ಹೆಸರಿಗೋಸ್ಕರ ಮಾತ್ರವಲ್ಲದೆ ಆಡಳಿತ ಮಂಡಳಿಯವರು ಎಲ್ಲರೂ ನಮ್ಮವರೇ, ಎಲ್ಲರೂ ನಮಗೆ ಪರಿಚಯ ಇದ್ದವರೇ. ಮತ್ತು ಒಂದು ನದಿ ದಾಟಿದರೆ ನಮ್ಮ ಶಾಲೆ ಹರೇಕಳ ಊರು, ಅಡ್ಯಾರಿನ ಒಂದು ನದಿ ದಾಟಿದರೆ ಹರೇಕಳ ಊರು. ಎಲ್ಲಕ್ಕೂ ನನಗೆ ಅದು ಸಮರ್ಪಕವಾದ ಶಾಲೆ ಎಂದು ಅರಿತು ನಾನು ನಮ್ಮವರು ಮನೆಯವರೆಲ್ಲರೂ ನಮ್ಮ ಈ ಶಾಲೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ನಾನು ಈ ಶಾಲೆಗೆ ಸೇರುವಾಗ ಪಾವೂರು ಗುತ್ತು ಜಯರಾಮ್ ಶೆಟ್ಟಿಯವರು ಸಂಚಾಲಕರಾಗಿದ್ದರು. ಆಗಲೇ ಅವರ ಆರೋಗ್ಯ ಹದಗೆಟ್ಟಿತ್ತು. ಅವರಿಗೆ ಮತ್ತೆ ನಾನು ಅವರ ಮನೆಗೆ ಹೋಗಿ ಅವರನ್ನು ಭೇಟಿಯಾಗಿ ನನ್ನ ಸೇವಾ ಪುಸ್ತಕಕ್ಕೆ ಸಹಿ ಮಾಡಿಸಿಕೊಂಡು ಬಂದಿದ್ದೇನೆ ಹೊರತು ಅವರು ಒಂದು ದಿನವ ನಾನು ಸೇರಿದ ಸಮಯದಲ್ಲಿ ಶಾಲೆಗೆ ಬರಲಿಕ್ಕೆ ಅವರಿಗೆ ಆಗಿರಲಿಲ್ಲ. ನಂತರ ಶ್ರೀಯುತ ಜಯರಾಮ್ ಆಳ್ವ ಕೋಡರ್ ಅವರು ಸಂಚಾಲಕರಾಗಿ ನಮಗೆ ಬಂದರು. ಅವರ ಬಗ್ಗೆ ಒಂದೆರಡು ಮಾತನಾಡಲು ನಾನು ಬಯಸುತ್ತೇನೆ. ಸಂಬಂಧದಲ್ಲಿ ಅವರು ನನಗೆ ಮಾವ ಆದರೂ ಅವರು ಯಾವ ಸಂಬಂಧವನ್ನು ಎಲ್ಲಿಯೂ ತೋರಿಸಿಕೊಡದೆ ಶಾಲಾ ಸಂಚಾಲಕರಾಗಿ ಶಾಲಾ ಅಭಿವೃದ್ಧಿ ಮತ್ತು ಮಕ್ಕಳ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಹಲವಾರು ಮಾಹಿತಿಗಳನ್ನು ಪೋಷಕರಿಗೂ ಹಾಗೂ ಶಿಕ್ಷಕರಿಗೂ ನೀಡುತ್ತಾ ಬಂದಿರುವರು. ಶಾಲೆಯ ಬೆನ್ನೆಲುಬೆಂದೇ ಹೇಳಿದರೆ ತಪ್ಪಾಗಲಾರದು. ವೈಯಕ್ತಿಕವಾಗಿ ಅವರ ಬಗ್ಗೆ ಹೇಳುವುದಾದರೆ, ನನ್ನ ಸಂಪೂರ್ಣ ಸೇವಾವಧಿಯನ್ನು ನಾನು ಇಲ್ಲಿ ಪೂರೈಸಿದ್ದೇನೆ ಎಂದರೆ ಅದಕ್ಕೆ ನಮ್ಮ ತ್ರಿಶಕ್ತಿಗಳ ಜೊತೆಗೆ ಏಕೈಕ ಶಕ್ತಿ ಅಂದರೆ ನಮ್ಮ ಸಂಚಾಲಕರು. ಅವರೀಗ ಅನುಪಸ್ಥಿತಿಯಲ್ಲಿ ನಾನು ಅವರ ಬಗ್ಗೆ ಹೇಳ್ತಾ ಇದ್ದೇನೆ. ಅವರು ಇರ್ತಿದ್ರು ನಾನು ಹೇಳಬೇಕು. ಯಾಕೆಂದರೆ ಒಂದೆರಡು ಮಾತುಗಳನ್ನು ನಾವು ಈ ಸಂದರ್ಭದಲ್ಲಿ ಹೇಳದಿದ್ರೆ ಅದು ತಪ್ಪಾಗ್ತದೆ. ಅವರು ಈಗ ಇಲ್ಲ, ಅವರಿಗೆ ಅವರಿಗೆ ವೈದ್ಯರ ಬಳಿ ಹೋಗ್ಲಿಕ್ಕಿದ್ದ ಕಾರಣ ಅವರು ಮುಂದೆ ಹೋದ್ರು. ಅವರಿದ್ರು ನಾನು ಈ ಮಾತನ್ನು ಹೇಳ್ತಿದ್ದೆ. ಯಾಕಂದ್ರೆ ನನಗೆ ಇಲ್ಲಿ ನಾನು ಲಾಸ್ಟ್ ಹ್ಯಾಂಡ್ ಆಗಿ ಬಂದವಳು. ಇಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುವಾಗ ನನಗೆ ಹೆಚ್ಚುವರಿಯಾಗಿ ಶಿಕ್ಷಕಿಯಾಗಿ ಬರ್ತಾ ಇತ್ತು. ನನಗೆ ಯಾವಾಗಲೂ ವರ್ಗಾವಣೆಯೋ ನಿಯೋಜನೆಯೋ ಅಂತಹ ಸಮಯದಲ್ಲಿ ಅವರು ನಮ್ಮ ಸಂಚಾಲಕರಾದ ಜಯರಾಮ್ ಆಳ್ವ ಕೋಡರ್ ಅವರು ನಮ್ಮ ಇಲಾಖೆಯ ಅವರಿಗೆ ಮತ್ತು ಇಲಾಖೆಗೆ, ನಮ್ಮ ಶಾಲೆಗೆ ಮತ್ತು ಇಲಾಖೆಗೆ ಒಳ್ಳೆಯ ಸಂಬಂಧ ಉಂಟು. ಅದು ಮೊದಲಿಂದಲೂ ಇತ್ತು, ಈಗಲೂ ಇದೆ, ಇನ್ನು ಮುಂದೆಯೂ ಹಾಗೆಯೇ ಇರಬೇಕು ಅಂತ ನನ್ನ ಆಶೆ. ಆ ಒಂದು ಸಂಬಂಧದಲ್ಲಿ ಅವರು ನಾನು ಎಲ್ಲಿಯೂ ಯಾವ ಊರಿಗೂ ಎಲ್ಲಿಯೂ ನಿಯೋಜನೆ ಆಗದೆ ವರ್ಗಾವಣೆಯಾಗದೆ ಇಲ್ಲಿಯೇ ಉಳಿಯುವಂತೆ ಅವರಿಗೆ ಕೂಡ ಹಾಗೆ ಶಾಲಾ ಅಭಿವೃದ್ಧಿ, ಮಕ್ಕಳ ಶೈಕ್ಷಣಿಕ ಕ್ಷೇತ್ರದಲ್ಲಿ, ಇತರ ಚಟುವಟಿಕೆಗಳಲ್ಲಿ, ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳನ್ನು ತೊಡಗಿಸಿಕೊಳ್ಳುವುದು, ಶಾಲೆಯ ಹೆಸರು ಗಳಿಸುವುದು, ಇಂಥದಕ್ಕೆಲ್ಲ ಅವರು ಹೆಚ್ಚು ಒತ್ತು ಕೊಡ್ತಿದ್ರು. ಅವರನ್ನು ನಾನು ಮೊದಲಿನಿಂದಲೂ ಬಲ್ಲೆ. ಅವರು ನಾನು ಶಾಲೆಗೆ ಸೇರಿದಂದಿನಿಂದ ಎಲ್ಲರಿಗಿಂತ ಹೆಚ್ಚಾಗಿ ಪದೇ ಅವರು ಶಾಲೆಗೆ ಭೇಟಿ ನೀಡ್ತಾ ಇದ್ರು. ಎಲ್ಲರಿಗೂ ಪ್ರೋತ್ಸಾಹವನ್ನು ನೀಡಿ ನಮ್ಮ ಶಾಲಾ ಅಭಿವೃದ್ಧಿಗೆ ತುಂಬ ಸಹಕಾರಿಯಾಗಿದ್ದರು. ಅವರನ್ನು ಈ ಕ್ಷಣದಲ್ಲಿ ನಾನು ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ. ನಮ್ಮ ಆಡಳಿತ ಮಂಡಳಿಯ ಮೊದಲ ಅಧ್ಯಕ್ಷರು ಶ್ರೀಯುತ ಪ್ರಹ್ಲಾದ್ ರೈ ಅವರು ಅಧ್ಯಕ್ಷರು. ಅವರು ಹೆಚ್ಚು ಮಾತನಾಡುವುದಿಲ್ಲ. ಸಭೆಯಲ್ಲಿ ಬಂದು ಕುಳಿತರು ಅದೇ ಒಂದು ಲಕ್ಷಣ. ಅವರೊಂದು ಸಭೆಯಲ್ಲಿ ಕುಳಿತರು, ಅದೇ ಲಕ್ಷಣ. ಅವರು ಇಂದು ದೈವಾಧೀನರಾಗಿದ್ದಾರೆ. ಅವರ ಆಶೀರ್ವಾದವನ್ನು ನಾನು ಬೇಡಿಕೊಳ್ಳುತ್ತಾ ಈಗಿನ ನಮ್ಮ ತ್ರಿಶಕ್ತಿ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರಾದ ನಮ್ಮ ಗೌರವಾನ್ವಿತ ಹಿರಿಯರಾದ
ಶ್ರೀಯುತ ನರೇಂದ್ರ ಆಳ್ವರು, KN ಆಳ್ವರು ಅಂತ ಹೇಳ್ತಾರೆ, ನರೇಂದ್ರ ಆಳ್ವರು. ಅವರು ತುಂಬ ಒಳ್ಳೆಯ ಮನುಷ್ಯರು. ಅವರು ಕೂಡ ಹಾಗೆ ಬಹಳ ಆತ್ಮೀಯತೆಯಿಂದ ಎಲ್ಲರನ್ನು ಮಾತನಾಡಿಸುವವರು. ಅವರು ತುಂಬ ಗೌರವಾನ್ವಿತ ವ್ಯಕ್ತಿ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಗೌರವಿಸಲು ಸಂತೋಷ ಪಡುತ್ತೇನೆ. ನಿಮಗೆ ಧನ್ಯವಾದಗಳು. ನಿಮ್ಮ ಆ ಒಂದು ನಡೆನುಡಿ, ನೀವು ಹಿಡಿದ ಕೆಲಸವನ್ನು ಪೂರ್ತಿ ಮಾಡದೆ ಬಿಡುವುದಿಲ್ಲ ಅಂತ ಒಂದು ಹಠದ ಸ್ವಭಾವದವರು ಅಂತ ನಾನು ಕಂಡುಕೊಂಡೆ ಸರ್. ಸ್ವಾಮಿ ವಿವೇಕಾನಂದ, ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಇಂದು ಇಷ್ಟು ಬೆಳಗಲಿಕ್ಕೆ ಕಾರಣ, ಅದಕ್ಕೆ ಹೆಚ್ಚು ಪ್ರಯತ್ನ ಪಟ್ಟವರು ಸರ್ ರಾಜ್ಕುಮಾರ್ ಶೆಟ್ಟಿ, ನಮ್ಮ ಶಕ್ತಿ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿಗಳು. ಅವರ ಪ್ರಯತ್ನದಿಂದ ಇಂದು ನಮ್ಮ ಶಾಲೆ ಇವತ್ತು ಇನಾಗ್ರೇಷನ್ ಆಗಿದೆ, ಉದ್ಘಾಟನೆ ಆಗಿದೆ. ಅದಕ್ಕೆ ಕಾರಣ, ಪ್ರೇರಣೆ ಎಲ್ಲವೂ ನಮ್ಮ ರಾಜ್ಕುಮಾರ್ ಶೆಟ್ಟಿ ಅವರದ್ದು. ಸರ್, ನಿಮಗೆ ತುಂಬ ಗೌರವವನ್ನು ಸಲ್ಲಿಸುತ್ತೇನೆ. ನಾನು ಇನ್ನೋರ್ವ ವ್ಯಕ್ತಿ, ನಾನು ತಿಳಿದ ಮಟ್ಟಿಗೆ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದಲ್ಲಿ ದುರ್ಗಾ ಪ್ರಸಾದ್ ರೈ ಇದ್ದಾರಲ್ಲ, ನನ್ನ ಪ್ರೀತಿಪೂರ್ವಕ ಗೌರವಗಳು ಸರು. ಇನ್ನು ಬಾಲರಾಜ್ ಇದ್ದಾರೆ, ನನಗೆ ಹೆಚ್ಚು ಅವರ ಬಗ್ಗೆ ಏನೂ ಗೊತ್ತಿಲ್ಲ. ರಾಮಮೋಹನ್ ನಾಯ್ಕ್ ಮತ್ತು ಅವರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲ, ಆದರೆ ಮೀಟಿಂಗಲ್ಲಿ ಬರ್ತಾರೆ. ಅವರು ಸರಳ ಮನುಷ್ಯರು, ಸರಳ ಸಜ್ಜನಿಕೆಯವರು. ಇಂತಹ ಒಳ್ಳೆಯ ಒಂದು ವ್ಯಕ್ತಿಗಳನ್ನು ಹೊಂದಿದ ನಮ್ಮ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘ ಅಂತ ಹೆಸರು ಹೇಳುವಾಗಲೇ ಅದರಲ್ಲಿ ಒಂದು ಭಯ ಭಕ್ತಿ ಅಂತ ಬರ್ತದೆ. ನಮ್ಮ ಸಂಘದ ಹೆಸರು ಹೇಳುವಾಗಲೇ ಅಲ್ಲಿ ಒಂದು ಭಯ ಭಕ್ತಿ ಎಲ್ಲವೂ ಹುಟ್ಟುತ್ತದೆ. ಇಂತಹ ಒಂದು ವ್ಯಕ್ತಿಗಳನ್ನು ಒಳಗೊಂಡ ನಮ್ಮ ಆಡಳಿತ ಸಂಸ್ಥೆಯು ನಮ್ಮ ಈ 3 ಶಾಲೆಗಳನ್ನು ನಡೆಸಿಕೊಂಡು ಹೋಗಬೇಕು. ನಮ್ಮ ಆಂಗ್ಲ ಮಾಧ್ಯಮ ಶಾಲೆ, ನಮ್ಮ ಪ್ರೈಮರಿ ಶಾಲೆ ಮತ್ತು ನಮ್ಮ ಹೈಸ್ಕೂಲ್, ಈ 3 ಶಾಲೆಗಳನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವ ಶಕ್ತಿಯನ್ನು ಆ ಪರಮಾತ್ಮನು ಆ ಸಂಘಕ್ಕೆ ಒದಗಿಸಿಕೊಡಲಿ. ಅಲ್ಲಿ ದುಡಿಯುವವರು ಎಲ್ಲರಿಗೂ ಒಳ್ಳೆ ತಾಳ್ಮೆ, ಆರೋಗ್ಯ, ಭಾಗ್ಯವನ್ನು ಕೊಡಲಿ ಎಂದು ನಾನು ಆ ದೇವರಲ್ಲಿ, ನಂಬಿಕೊಂಡು ಬಂದಿರುವ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಇನ್ನು ನಾನು ಈ ಶಾಲೆಗೆ ಬರುವಾಗ ಇಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದವರು ನಮ್ಮ ಜಯರಾಮ್ ಕೊಂಡೆ ಸರ್. ಅಬ್ಬರದ ಸ್ವರ, ಒಂದು ಅವರ ಗಂಭೀರ ಸ್ವರದಲ್ಲಿಯೇ ಶಾಲೆ ಮಕ್ಕಳೆಲ್ಲರೂ ಒಂದು ಮೌನದಲ್ಲಿ ಇರ್ತಾರೆ. ಅವರೊಂದು ಆ ಗಂಭೀರ ಸ್ವರಕ್ಕೆ, ಅವರ ಶಿಸ್ತು ಅಂತ ಹೇಳುವುದಿಲ್ಲ, ಅವರದ್ದೊಂದು ಗಂಭೀರ ಸ್ವರಕ್ಕೇನೆ ಮಕ್ಕಳು ಹೆದರ್ತಾರೆ, ಶಿಕ್ಷಕರು ಹೆದರ್ತಾರೆ. ನಾನು ಶುರುವಿಗೆ ಬರುವಾಗೆಲ್ಲ ಶಿಕ್ಷಕರು ಹೆದರ್ತಿದ್ರು, ನಾನು ಹೆದರ್ತಿದ್ದೆ ಅವರಿಗೆ. ಯಾಕೆಂತ ಗೊತ್ತಿಲ್ಲ, ಅವರೊಂದು ಆ ಸ್ವರಕ್ಕೇನೆ, ಅವರೊಂದು ಬೈಯುವಾಗಲೂ ಗಟ್ಟಿ ಸ್ವರ, ಒಂದು ಮಾತನಾಡುವಾಗಲೂ ಗಟ್ಟಿ ಸ್ವರ, ಒಂದೇ ಸ್ವರ, ಅಬ್ಬರ ಸ್ವರ ಅವರದ್ದು. ಒಳ್ಳೆ ರೀತಿಯಲ್ಲಿ ಆಳ್ವಿಕೆಯನ್ನು ನಡೆಸಿದರು. ನಂತರ ಅವರು 2003-4 ಇಸವಿಯಲ್ಲಿ ನಿವೃತ್ತಿಯಾದ ನಂತರ ನಮ್ಮ ಸಂಜೀವ ಶೆಟ್ಟಿ ಇದ್ರು. ಅವರೊಂದು ಮನೆಯವರ ಹಾಗೆ, ಅವರು ಮನೆಯಲ್ಲಿ ಹೇಗೆ ಉಪಚಾರ ಮಾಡ್ತೇವೆ ಹಾಗೆ ಶಾಲೆಯಲ್ಲಿ ಶಿಕ್ಷಕರನ್ನು ಎಲ್ಲರನ್ನು ಒಳ್ಳೆ ಒಂದು ಉಪಚಾರ ಅವರದ್ದು. ಯಾವಾಗ ನೋಡಿದ್ರು ಚಹಾ ತಿಂಡಿ ಆ ಥರದಲ್ಲಿ ಒಳ್ಳೆ ಮನುಷ್ಯವರು, ತುಂಬ ಆತ್ಮೀಯರು. ಮನೆಯಲ್ಲಿ ಹೇಗೆ ಮಾತನಾಡ್ತಾರೆ ಅದೇ ರೀತಿಯಲ್ಲಿ ನಮ್ಮನ್ನು ಮಾತನಾಡಿಸಿಕೊಂಡು ಬರ್ತಿದ್ರು. ಆ ನಂತರ 2005-6ರಲ್ಲಿ ಅವರು ನಿವೃತ್ತಿಯಾದ ನಂತರ ನಮ್ಮ ಯಶೋಧ ಟೀಚರ್ ಬಗ್ಗೆ ಹೇಳಲಿಕ್ಕೆ ತುಂಬ ಹೇಳಲಿಕ್ಕೆ ಇದೆ, ಆದರೆ ಹೇಳಲಿಕ್ಕೆ ಸಮಯ ಇಲ್ಲ. ನಮ್ಮ ಒಂದು ಶಾಲೆ ಇಷ್ಟೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಬೆಳಗಬೇಕಾದ್ರೆ ಆಡಳಿತ ಮಂಡಳಿಯ ಜೊತೆಗೆ ನಮ್ಮ ಯಶೋಧ ಟೀಚರ ಕೈ, ಯಶೋದಮ್ಮ ಅಂತ ಹೇಳ್ತೇವೆ ನಾವು, ಅಕ್ಕ ಅಂತ ಹೇಳ್ತೇವೆ ಅವರಿಗೆ ಏನು ಹೇಳಿದ್ರು ಹೆಚ್ಚಾಗಲ್ಲ. ಇವತ್ತು ಬೆಳಿಗ್ಗೆ ಕೂಡ ಬಂದು ಹೋದ್ರು ಅವರು. ಈ ಫಂಕ್ಷನಿಗೆ ಅವರಿಗೆ ನಿಲ್ಲಕ್ಕೆ ಆಗೋದಿಲ್ಲ ಅಂತ ನಮ್ಮನ್ನೊಮ್ಮೆ ನೋಡಿ ಆಶೀರ್ವಾದ ಮಾಡಿ ಅವರು ಹೋದರು. ಅಂತ ಒಂದು ಮುಖ್ಯೋಪಾಧ್ಯಾಯಿನಿಯನ್ನು ನಾವು ಪಡ್ಕೊಂಡಿದ್ದೇವೆ, ಅದು ನಮ್ಮ ಭಾಗ್ಯ ಅಂತ ಹೇಳಬಹುದು. ಅದರ ನಂತರ 2016-17ರಲ್ಲಿ ನಿವೃತ್ತಿ ಹೊಂದಿದ ಮೇಲೆ ನಂತರ ಬಂದ ಮುಖ್ಯ ಶಿಕ್ಷಕರು ನಮ್ಮ ನತಾನಿಯಲ್ ಎಡ್ವರ್ಡ್ ಐಮನ್ ಸರ್ ಅವರು ಈಗ ಇದ್ದಾರೆ ಇಲ್ಲಿ. ಅವರು ಕೂಡ ಹಾಗೆ, ಅವರಿಂದ ಎಷ್ಟು ಅವರದೊಂದು ನೇಚರ್ ಅಂದರೆ, ಒಳ್ಳೆ ಗುಣ ಅಂದರೆ ಮಕ್ಕಳನ್ನು, ಪೋಷಕರನ್ನು ಒಳ್ಳೆ ರೀತಿಯಲ್ಲಿ ಆತ್ಮೀಯತೆಯಿಂದ ಮಾತನಾಡಿಸ್ಕೊಳ್ತಾರೆ. ಎಲ್ಲ ಪೋಷಕರನ್ನು ಹಾಗೆ, ಪೋಷಕರಿಗೆ ಎಡ್ವರ್ಡ್ ಸರ್ ಅಂದರೆ ಆಯಿತು, ತುಂಬ ಪ್ರೀತಿ ಅವರಿಗೆ ಎಲ್ಲರಿಗೂ. ಮಕ್ಕಳಿಗೂ ಹಾಗೆ, ಎಲ್ಲೆಲ್ಲಿಂದ ಮಕ್ಕಳನ್ನು ಬೈಕಿನಲ್ಲಿ ಕೂತ್ಕೊಳ್ಳಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ರು ಅವರು. ತುಂಬ ಮಕ್ಕಳಿಗೆ, ಬಡ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಅವರು ಬಲಕೈಯಿಂದ ಕೊಟ್ಟರೆ ಎಡಕೈಗೆ ಗೊತ್ತಾಗಬಾರ್ದೆಂಬ ಒಂದು ಗಾದೆ ಮಾತುಂಟು. ಆ ರೀತಿಯಲ್ಲಿ ಅವರು ನಡ್ಕೊಂಡು ಬಂದಿದ್ದಾರೆ. ಶಾಲೆಯನ್ನು
ಮಕ್ಕಳು ಬಿಟ್ಟು ಹೇಗೆ ಅಗಲಿ ಹೋಗ್ತಾರೆ ಅಥವಾ ಮಕ್ಕಳನ್ನು ತಾಯಿ ಬಿಟ್ಟು ಹೇಗೆ ಅಗಲಿ ಹೋಗ್ತಾರೆ, ಆ ಥರದ ನೋವು ನಮಗೆ ಆಗ್ತಾ ಉಂಟು. ಹೇಳಿಕೆ ಅದನ್ನಾಗುವುದಿಲ್ಲ, ನನಗೀಗ ಬರುವುದಿಲ್ಲ. ಬಂದರೆ ನಾನು ಖಂಡಿತ ಅತ್ತೇ ಬಿಡ್ತೇನೆ, ಅದಕ್ಕೆ ನಾನು ಅದರ ವಿಷಯವಾಗಿ ಮಾತನಾಡುವುದಿಲ್ಲ. ಮತ್ತು ನಮ್ಮ ಹೈಸ್ಕೂಲಿನ ಅಧ್ಯಾಪಕರು ಎಲ್ಲರೂ ಮುಖ್ಯೋಪಾಧ್ಯಾಯರಿಂದ ಹಿಡಿದು ಇಂದು ಮುಖ್ಯೋಪಾಧ್ಯಾಯರು ನಮ್ಮ ಜೊತೆ ಬರಬೇಕಿತ್ತು. ಅವರ ಬಗ್ಗೆ ನಾನು 2 ಮಾತನಾಡ್ತೇನೆ. ದಿವಂಗತ ಶ್ರೀಮತಿ ಉಷಾಲತಾ ಟೀಚರ್ ಅವರು ತುಂಬ ಒಳ್ಳೆಯ ಮೃದು ಮನಸ್ಸಿನ ವ್ಯಕ್ತಿಯವರು. ಅವರ ಬಗ್ಗೆ ಏನು ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಅವರು ತುಂಬ ಅಂದರೆ ಅವರು ನನಗೆ ಒಂದು ಮೊನ್ನೆ ಹೇಳಿದರು, ನಾವು ಇಷ್ಟರವರೆಗೆ 2 ಚೇರ್ ಇತ್ತು ಟೀಚರು, ಈ ಸಲ ನಾವು 3 ಚೇರ್ ಹಾಕಿ ಕೂತ್ಕೊಳ್ತೇವೆ, ನಮಗೆ ಒಟ್ಟಿಗೆ ಸೆಂಡ್ ಆಫ್ ಆಗ್ತದೆ ಅಂತ. ಆದರೆ ದುರ್ದೈವ ಏನೋ ಅವರ ಆಯುಷ್ಯ ಕಡಿಮೆಯಾಗಿ ಪರಮಾತ್ಮನವರನ್ನು ಆ ಲೋಕಕ್ಕೆ ತೆಗೆದುಕೊಂಡು ಹೋದರು. ಅವರ ಆತ್ಮಕ್ಕೆ ಪರಮಾತ್ಮನು ಚಿರಶಾಂತಿಯನ್ನು ನೀಡಲೆಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಇನ್ನು ನಮ್ಮ ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು, ಮೇಲೂ ಇಲ್ಲ ಕೀಳು ಇಲ್ಲ, ಯಾರು ಮೇಲೂ ಅಲ್ಲ ಯಾರು ಕೀಳು ಅಲ್ಲ, ಎಲ್ಲ ರೀತಿಯಲ್ಲಿ ಕೂಡ ಅವರು ನಮಗೆ ಸಹಕರಿಸ್ತಿದ್ರು. ನಾವು ಕೂಡ ಹಾಗೆ ತುಂಬ ಆತ್ಮೀಯತೆ. ಅವರು ಹೈಸ್ಕೂಲ್ ಅವರು, ನಾವು ಪ್ರೈಮರಿ ಅವರು, ಇಷ್ಟರವರೆಗೆ ಒಂದು ಭೇದ ಮಾಡಿದ್ದಿಲ್ಲ. ನಾವು ಅವರು ಒಂದೇ ಮನೆಯ ಕುಟುಂಬದಾಗಿ ನಾವು ಬೆಳೆದುಕೊಂಡು ಬಂದಿದ್ದೇವೆ. ಎಲ್ಲರಿಗೂ ನಮ್ಮ ಪ್ರೌಢಶಾಲೆಯ ಎಲ್ಲರಿಗೂ ನಾನು ನನ್ನ ಗೌರವವನ್ನು ಸಲ್ಲಿಸುತ್ತೇನೆ. ಇನ್ನು ನನ್ನ ವಿದ್ಯಾರ್ಥಿಗಳ ಮಕ್ಕಳು ಹಾಗೆ ಸ್ವಲ್ಪ ಪೋಖರಿ ಮಾಡ್ತಾರೆ, ನಾವು ಘೋಜಿ ಮಾಡ್ತೇವೆ. ನಾವು ಒಳ್ಳೆಯದಕ್ಕೆ ಮಕ್ಕಳಿಗೆ ಹೇಳೋದು, ಯಾರ ವಿದ್ಯಾರ್ಥಿಗಳ ಬಳಿಯೂ ದ್ವೇಷ ಅಂತ ಇಲ್ಲ. ಮಕ್ಕಳು ಒಳ್ಳೆಯ ಗುಣನಡತೆಗಳನ್ನು ಕಲಿಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗಬೇಕೆಂಬ ಉದ್ದೇಶದಿಂದ ನಾವು ಮಕ್ಕಳನ್ನು ಜೋರು ಮಾಡ್ತೇವೆ. ಮಕ್ಕಳಿದ್ರೇನೆ ನಮಗೆ ಶಾಲೆ. ನಾವು ಮಕ್ಕಳಿಲ್ಲದಿದ್ರೆ ಏನೂ ಇಲ್ಲ. ತುಂಬ ಶಾಲೆಗಳು ಇದೇ ರೀತಿ ಮುಚ್ಚಿ ಹೋಗಿದೆ. ನಮ್ಮ ಶಾಲೆ ಹಾಗೆ ಆಗಬಾರ್ದು ಎಂಬ ಒಂದು ನಿಟ್ಟಿನಲ್ಲಿ ಎಲ್ಲರ ಆಡಳಿತ ಮಂಡಳಿಯವರು, ಉಪಾಧ್ಯಾಯರು ಎಲ್ಲರೂ ತುಂಬ ಶ್ರಮ ಪಡ್ತಾ ಇದ್ದೇವೆ. ಇನ್ನು ನಮ್ಮಲ್ಲಿ ಹೈಸ್ಕೂಲಲ್ಲಿದ್ದಾರೆ ಪಠ್ಯೇತರ ಇವರ ಕ್ಲರ್ಕ್ ಮತ್ತು ನಮ್ಮ ರವಿಶಣ್ಣ ಅವರಿಗೂ ನಾನು ತುಂಬ ಗೌರವವನ್ನು ಸಲ್ಲಿಸುತ್ತೇನೆ. ಮತ್ತು ನಮ್ಮ ಅಡುಗೆಯವರು, ಹೈಸ್ಕೂಲ್ನವರು, ಪ್ರೈಮರಿಯವರು 7 ಮಂದಿ ಅಡುಗೆಯವರಿದ್ದಾರೆ. ಬಹಳ ಒಳ್ಳೆಯ ಮನುಷ್ಯರು, ತುಂಬ ಪ್ರೀತಿ, ತುಂಬ ಗೌರವದಿಂದ ನಮ್ಮನ್ನೆಲ್ಲ ನಡೆಸಿಕೊಂಡು ಹೋಗ್ತಾರೆ. ಅವರಿಗೂ ಕೂಡ ನಾನು ಗೌರವವನ್ನು ಸಲ್ಲಿಸುತ್ತೇನೆ. ಇಂದು ಕೊನೆಯ ದಿನ, ನಿವೃತ್ತಿ ಹೊಂದಿದ ನಮ್ಮನ್ನು ಒಳ್ಳೆ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ನಮ್ಮನ್ನು ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿ ನಮ್ಮನ್ನು ಕಳಿಸಿಕೊಟ್ಟು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನೆರವೇರಿಸಿದ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ನಮ್ಮನ್ನು ಸನ್ಮಾನಿಸಿದಿರಿ, ತಮಗೂ ಗೌರವವನ್ನು ಸಲ್ಲಿಸುತ್ತೇನೆ. ಅನುದಾನಿತ ಶಿಕ್ಷಕ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ನಮ್ಮನ್ನು ಗೌರವಿಸಿದ್ದಾರೆ, ತಮಗೂ ಸರ್ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ನನ್ನಿಂದ ಏನು ಸಹಾಯ ಆಗ್ತದೆ, ಇನ್ನು ಮುಂದೆಯೂ ನನ್ನ ಸಹಾಯವನ್ನು ನನಗೆ ದೇವರು ಅಂತಹ ಭಾಗ್ಯ ಕೊಡಲಿ. ನನ್ನ ಸಹಾಯ ಯಾವತ್ತೂ ಈ ಶಾಲೆಗೆ ಇದೆ. ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ವಂದನೆಯನ್ನು ಸಲ್ಲಿಸುತ್ತಾ, ನನ್ನ ಬೀಳ್ಕೊಡಿ ಕಾರ್ಯಕ್ರಮಕ್ಕೆ ಕೆಲವರು ಪೋಷಕರು ಬಂದಿದ್ದಾರೆ, ಟೀಚರ ಮನೆಯವರು, ಲಕ್ಷ್ಮೀ ಟೀಚರ ಮನೆಯವರಿದ್ದಾರೆ, ನನ್ನ ಮನೆಯವರೆಲ್ಲರೂ ಬಂದಿದ್ದೀರಿ. ನಮ್ಮ ಪ್ರೀತಿಯಿಂದ ಅಲ್ಲಿ ಅಮಿತಾ ಟೀಚರು, ಶೋಭಾ ಟೀಚರು ಎಲ್ಲರೂ ಬಂದಿದ್ದೀರಿ. ಟೀಚರ್ ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತಾ ನನ್ನ 1-2 ಮಾತುಗಳನ್ನು ನಾನು ಕೊನೆಗೊಳಿಸುತ್ತೇನೆ. ನನ್ನ ಜೀವನವನ್ನು ರೂಪಿಸಿದಂತಹ ಈ ಮಾತೃ ಸಂಸ್ಥೆಯನ್ನು ಬಿಟ್ಟು ಹೋಗುವುದೆಂದರೆ ನನ್ನ ಮನಸ್ಸು ಬಹಳ ಭಾರವಾಗುತ್ತಿದೆ. ಮಾತು ಮೌನವಾಗುತ್ತಿದೆ, ಕಂಗಳು ಹನಿಗೂಡುತ್ತಿವೆ. ತಾಯಿಯನ್ನು ಬಿಟ್ಟು ಅಗಲುತ್ತಿರುವ ಪುಟ್ಟ ಕಂದನಂತೆ ಮನ ತಳಮಳಿಸುತ್ತಿದೆ. ಇದು ನಿಜವಾದರೂ ಈ ಸತ್ಯವನ್ನು ನನಗೆ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಈ ಪವಿತ್ರವಾದ ವೃತ್ತಿಯನ್ನು ನನಗೆ ಒದಗಿಸಿದ ದೇವರಿಗೆ ಹಾಗೂ ನನ್ನ ತಂದೆ ತಾಯಿಯರಿಗೆ ನಾನು ಶಿರಸ ನಮಿಸ್ತೇನೆ. ನನ್ನೀ ಮಾತೃ ಸಂಸ್ಥೆಯಲ್ಲಿ ನನಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ
ಪ್ರಸಕ್ತ ಕೋಶಾಧಿಕಾರಿಗಳು, ನಮ್ಮ ಶಾಲೆಯ ಮಾಜಿ ಸಂಚಾಲಕರು ಆದಂತಹ ಶ್ರೀ ಪಿ ಜಯರಾಮ ಆಳ್ವ ಇವರಿಗೆ ನನ್ನ ಕೃತಜ್ಞತೆಯನ್ನು ನಾನು ಮೊದಲಾಗಿ ಸಲ್ಲಿಸ್ತೇನೆ. ಶಾಲೆಯಲ್ಲಿ ನನ್ನ ಕರ್ತವ್ಯ ನಿರ್ವಹಿಸಲು ಶಾಲೆಯ ಮಾಜಿ ಸಂಚಾಲಕರಾದ ಶ್ರೀ ಜಯರಾಮ ಶೆಟ್ಟಿ, ಶ್ರೀ ಪಿ ಜಯರಾಮ ಆಳ್ವ ಹಾಗೂ ಪ್ರಸಕ್ತ ಸಂಚಾಲಕರಾದ ಶ್ರೀ ಕೆ ಸೋಮಶೇಖರ್ ಚೌಟ, ಶ್ರೀ ಶಾಲಾ ಆಡಳಿತ ಮಂಡಳಿಯ ಮಾಜಿ ಅಧ್ಯಕ್ಷರಾದ ಶ್ರೀ ಮುದಲೆಮಾರು ಪ್ರಹ್ಲಾದ ರೈಗಳು ಮತ್ತು ಪ್ರಸ್ತುತ ಅಧ್ಯಕ್ಷರಾದ ಶ್ರೀ ಕೆ.ಎನ್. ಆಳ್ವ ಅವರು, ಕಾರ್ಯದರ್ಶಿಗಳಾದ ಶ್ರೀ ಎಂ. ರಾಜ್ಕುಮಾರ್ ಶೆಟ್ಟಿ ಹಾಗೂ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಎಲ್ಲ ಪದಾಧಿಕಾರಿಗಳು, ಸರ್ವ ಸದಸ್ಯರು ನನ್ನ ಈ ಕಾರ್ಯದಲ್ಲಿ ನೀಡಿದಂತಹ ಪ್ರೋತ್ಸಾಹವನ್ನು ನಾನೆಂದೂ ಮರೆಯುವಂತಿಲ್ಲ. ನನ್ನ ಈ ವಿದ್ಯಾಮಂದಿರದಲ್ಲಿ ನನಗೆ ಬೆನ್ನೆಲುಬಾಗಿ ನಿಂತು ಮಾರ್ಗದರ್ಶನ ನೀಡಿದಂತಹ ಮುಖ್ಯೋಪಾಧ್ಯಾಯರಾದ ದಿವಂಗತ ಶ್ರೀ ಕೆ. ಜಯರಾಮ ಕೊಂಡೆ ಅವರು, ದಿವಂಗತ ಶ್ರೀ ಎಸ್. ಸಂಜೀವ ಶೆಟ್ಟಿ ಅವರು, ಶ್ರೀಮತಿ ಯಶೋಧ, ಶ್ರೀಮತಿ ನಥಾನಿಯಲ್ ಎಡ್ವರ್ಡ್ ಐಮನ್, ಶ್ರೀ ಕೆ. ರಾಧಾಕೃಷ್ಣ ರೈ ಇವರನ್ನು ನಾನು ಸದಾ ಸ್ಮರಿಸುತ್ತೇನೆ. ನನ್ನ ಈ ಸಂಸ್ಥೆಯಲ್ಲಿ ನನ್ನ ಒಡನಾಡಿಗಳು, ನನ್ನ ಮೇಲೆ ಪ್ರೀತಿಯ ಮಳೆಯನ್ನೇ ಸುರಿಸಿದಂತಹ ನನ್ನ ಜೊತೆಗಾರರಾದ ದಿವಂಗತ ಶ್ರೀಮತಿ ನಾಗವೇಣಿಯವರು, ಶ್ರೀಮತಿ ನಳಿನಿಯವರು, ಶ್ರೀ ಸುಬ್ರಹ್ಮಣ್ಯ ಸರ್ ಅವರು, ರತಿ ಮಾಸ್ಟರ್ ಅವರು, ಶ್ರೀ ಭೀಮಪ್ಪ ಮಾಸೂರ್ ಅವರು, ಶ್ರೀಮತಿ ಯೌಜಿನ್ ಟೀಚರ್ ಅವರು, ಶ್ರೀ ಪಿ ರಾಧಾಕೃಷ್ಣ ರೈ ಅವರು, ಶ್ರೀಮತಿ ಸುಗುಣ ಟೀಚರ್, ಶ್ರೀಮತಿ ಉಷಾ ಟೀಚರ್, ಶ್ರೀಮತಿ ಸುಮಲತಾ ಟೀಚರ್, ಶ್ರೀಮತಿ ಪ್ರೇಮಲತಾ ಟೀಚರ್, ಶ್ರೀ ನಾಗೇಂದ್ರ ನಾಯ್ಕ, ಶ್ರೀಮತಿ ಅನಿತಾ, ಶ್ರೀಮತಿ ಪ್ರಶ್ಮಾ ಇವರ ಸಹಕಾರವನ್ನು ನಾನೆಂದೂ ಮರೆಯಲಾರೆ. ಸೇವೆಯಲ್ಲಿರುವಾಗ ಜೊತೆಯಾಗಿ ಕಾರ್ಯನಿರ್ವಹಿಸಿ ಇಂದು ಜೊತೆಯಾಗಿ ವಿದಾಯ ಹೊಂದುತ್ತಿರುವಂತಹ ಶ್ರೀಮತಿ ಸುಮಲತಾ ಟೀಚರ್ ಬಗ್ಗೆ ಒಂದು ಮಾತನ್ನು ನಾನಿಂದು ಹೇಳಲೇಬೇಕು. ತುಂಬಿದ ಕೊಡ ತುಳುಕುವುದಿಲ್ಲ ಎಂಬ ಗಾದೆ ಮಾತು ಇವರಿಗೆ ಅನ್ವರ್ಥ. ಹಮ್ಮು ಬಿಮ್ಮುಗಳಿಲ್ಲದ ಸರಳ ವ್ಯಕ್ತಿತ್ವ, ಹಾಲಲ್ಲಿ ಹಾಲಾಗಿ ನೀರಲ್ಲಿ ನೀರಾಗಿ ಬೆರೆತು ಹೋಗುವಂತಹ ಪ್ರೀತಿಯ ಮನಸ್ಸು ಇವರದು. ಅದೇ ರೀತಿ ನನ್ನ ಜೊತೆಯಾಗಿ ದುಡಿದಂಥ ಎಲ್ಲ ಅಧ್ಯಾಪಕರು ಕೂಡ ಅಷ್ಟೇ. ಬಹಳ ನಾವು ಈಗಾಗಲೇ ಹೇಳಿದರು, ಪುನಃ ಅದನ್ನು ಹೇಳೋದಿಲ್ಲ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರಿದ್ದಂತೆ. ಮನೆಯಲ್ಲಿ ಒಂದು ಕುಟುಂಬ ಆದರೆ ಶಾಲೆಯಲ್ಲಿ ನಮ್ಮದೊಂದು ಕುಟುಂಬ. ಬೆಳಿಗ್ಗೆ ನನ್ನ ಮಕ್ಕಳು ಚಿಕ್ಕದಿರುವಾಗ ಏನಾದರೂ ಅಸೌಖ್ಯ ಆದರೆ ನಮಗೆ ಶಾಲೆಗೆ ಬಂದ ಮೇಲೆ ಅದು ನೆನಪಿಲ್ಲ. ಸಾಯಂಕಾಲ ಶಾಲೆ ಬಿಟ್ಟ ಮೇಲೆ ಬಸ್ಸಲ್ಲಿ ಕೂತ್ಕೊಳ್ಳೋದು ನೆನಪು, ಇವತ್ತು ಅವಳಿಗೆ ಜ್ವರ ಬರ್ತಾ ಇತ್ತು ಅಂತ ಹೇಳಿ. ಅಷ್ಟು ನಾವು ಶಾಲೆಯಲ್ಲಿ ತೊಡಗಿಸಿಕೊಂಡವರು. ಅಂತಹ ಒಂದು ಪ್ರೀತಿ ಪಾತ್ರ ಕುಟುಂಬ ನಮ್ಮ ಈ ಶಾಲೆದ್ದು ಅಂತ ಹೇಳಲಿಕ್ಕೆ ನನಗೆ ಬಹಳ ಹೆಮ್ಮೆ. ನನ್ನ ಶಾಲಾ ಮಕ್ಕಳ ಪ್ರೀತಿಯ ಬಗ್ಗೆ ನಾನಿಂದು ಹೇಳಲೇಬೇಕು. ನಾನು ಸ್ವಲ್ಪ ಜೋರಿನ ಟೀಚರ್ ಹೌದು, ಬೆತ್ತದ ಪ್ರಯೋಗವೂ ನನ್ನಿಂದ ನಡೆದಿದೆ. ಆದರೆ ಮನಸ್ಸಿನ ಆಳದಿಂದ ನನಗೆ ಮಕ್ಕಳೆಂದರೆ ಬಹಳ ಪ್ರೀತಿ. ನನ್ನ ಮನೆಯ ಮಕ್ಕಳನ್ನು, ಶಾಲೆಯ ಮಕ್ಕಳನ್ನು ಸಮಾನವಾಗಿ ಪ್ರೀತಿಸಿದವಳು ನಾನು. ಇಂದು ನನ್ನ ಹಳೆ ವಿದ್ಯಾರ್ಥಿಗಳು ಸಿಕ್ಕಿದಾಗ ಬಹಳ ಪ್ರೀತಿಯಿಂದ ನನ್ನನ್ನು ಗುರುತಿಸಿ ಮಾತಾಡಿಸ್ತಾರೆ. ಅದೇ ರೀತಿ ಶಾಲಾ ಮಕ್ಕಳ ನಗುಮೊಗದ ಪ್ರೀತಿಯ ನಮಸ್ಕಾರ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಒಂದು ಟಾನಿಕ್ ಇದ್ದ ಹಾಗೆ. ನನ್ನ ಎಲ್ಲ ಕಾರ್ಯಗಳಿಗೂ ಸ್ಫೂರ್ತಿಯ ಸೆಲೆಯಾದವರು ನನ್ನ ಪತಿ ಹಾಗೂ ನನ್ನ ಮಕ್ಕಳು. ಅವರ ಬೆಂಬಲವಿಲ್ಲದಿದ್ದರೆ ನಾನು ಇಷ್ಟೆಲ್ಲ ಸಾಧಿಸಲು ಖಂಡಿತ ಸಾಧ್ಯವಾಗುತ್ತಿರಲಿಲ್ಲ. ಭಗವಂತ ವರಪ್ರಸಾದವಾಗಿ ನೀಡಿದ ನನ್ನ ಪತಿ, ನನ್ನ ಮಕ್ಕಳು, ಅಳಿಯಂದಿರು ಹಾಗೂ ನನ್ನ ಕುಟುಂಬದವರಿಗೆ ನಾನು ಎಂದೆಂದೂ ಚಿರಋಣಿ. 28/11/1991 ಗುರುವಾರದಂದೇ ನಾನು ಈ ವಿದ್ಯಾಸಂಸ್ಥೆಗೆ ಸೇವೆಗೆ ಸೇರಿದೆ. ಇಂದು 5/6/2025 ಗುರುವಾರದಂದೇ ನಿವೃತ್ತಿ ಹೊಂದುತ್ತಿರುವುದು ನನ್ನ ಆರಾಧ್ಯ ದೇವರಾದ ಗುರು ರಾಘವೇಂದ್ರರ ಕೃಪೆ. ಅದೇ ನನ್ನನ್ನು ಉಳಿಸಿ ಬೆಳೆಸಿ ರಕ್ಷಿಸ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ನಮ್ಮ ಪ್ರೌಢಶಾಲೆಯ ಎಲ್ಲ ಪ್ರಸಕ್ತ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರು, ಅದೇ ರೀತಿ ನಿವೃತ್ತ ಮುಖ್ಯೋಪಾಧ್ಯಾಯರು, ಅಧ್ಯಾಪಕರಿರ್ಬೋದು, ಶಾಲಾ ಸಿಬ್ಬಂದಿ ಇರ್ಬೋದು, ನಮ್ಮ ಹಾಗೂ ಪ್ರೌಢಶಾಲಾ ಅಡಿಗೆಯ ಸಿಬ್ಬಂದಿ ಇರ್ಬೋದು, ಎಲ್ಲರೂ ನನ್ನ ಮೇಲೆ ತೋರಿಸಿದಂಥ ಪ್ರೀತಿಗೆ ನಾನು ಚಿರಋಣಿಯಾಗಿದ್ದೇನೆ. ತಿಳಿಯೋದು ತಿಳಿಯದೆಯೋ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಎಲ್ಲರನ್ನು ಕೇಳಿಕೊಳ್ತೇನೆ. ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಅಧೀನಕ್ಕೆ ಒಳಪಟ್ಟ ಆಂಗ್ಲ ಮಾಧ್ಯಮ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಗಳು ಇನ್ನೂ ಬೆಳಗಲಿ, ಹೆಸರು ವಾಸಿಯಾಗಲಿ ಎನ್ನುವಂತಹ ಹೃದಯಾಂತರಾಳದ ಹಾರೈಕೆ ನನ್ನದು. ನನ್ನಿಂದ ಏನಾದರೂ ಈ ಸಂಸ್ಥೆಗೆ ಅಳಿಲು ಸೇವೆ ಇನ್ನು ಮುಂದೆಯೂ ನಾನು ಕೊಡಲಿಕ್ಕೆ ನಾನು ಸಿದ್ಧಳಾಗಿದ್ದೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮ್ಮೆಲ್ಲರ ಪ್ರೀತಿಗೆ, ಅದನ್ನು ನೀವೆಲ್ಲರೂ ನನಗೆ ತೋರಿಸಿದಂತಹ ಆ ರೀತಿಗೆ ನನ್ನ ಕಣ್ಣ ಹನಿಗಳೇ ಕಾಣಿಕೆ.